Rajanandrappa Nayak, ex-MP and Trust Founder Chairman, Federal Education and Welfare Trust, Raichur. ನಮಸ್ಕಾರ ವೀಕ್ಷಕರೇ, ಕನ್ನಡ ಮಾತೃಭೂಮಿ ವಾರ್ತೆಗಳಿಗೆ ಸ್ವಾಗತ. ನಾನು ಸಂತೋಷಿ ಸರ್ಜೋಕರ್. ಮೊದಲಿಗೆ ಹೆಡ್ಲೈನ್ಸ್. ಜಿಲ್ಲೆಯಲ್ಲಿ ಕುಡಿಯುವ ನೀರಿನ ಸಮಸ್ಯೆಯಾಗದಂತೆ ನಿಗಾ ವಹಿಸಿ, ಮಳೆಯಿಂದ ಹಾನಿಗೊಳಗಾದ ರೈತರ ಬೆಳೆ ಸಮೀಕ್ಷೆ ಮಾಡಿ, ಉಸ್ತುವಾರಿ ಸಚಿವ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಸೂಚನೆ. ಕೇಂದ್ರದಿಂದ ತಾರತಮ್ಯ ನೀತಿ, ಜೆಡಿಎಸ್ಗೆ ಅಧಿಕಾರ ಇದ್ದಾಗ ಕಾಂಗ್ರೆಸ್ ಬೇಕು, ಈಗ ಬೇಡವಾಗಿದೆ. ಶರಣಪ್ರಕಾಶ್ ಪಾಟೀಲ್ ವ್ಯಂಗ್ಯ. ಲೊಕೇಶನ್ ಟ್ರಾಪ್ ದೂರು ನೀಡಿದರೂ ಕ್ರಮವಾಗಲ್ಲ, ಡಾಕ್ಟರ್ ಶಿವರಾಜ್ ಪಾಟೀಲ್. ಪರಿಶಿಷ್ಟ ಜಾತಿಗಳ ಒಳ ಮೀಸಲು, ಕಾಂಗ್ರೆಸ್ ಸರ್ಕಾರದಿಂದ ಸುಪ್ರೀಂ ಕೋರ್ಟ್ ಸೂಚನೆ ಉಲ್ಲಂಘನೆ, ಉಚ್ಚ ನ್ಯಾಯಾಲಯದಿಂದ ನೋಟಿಸ್. ಮಹೇಂದ್ರ ಮಿತ್ರ. ಏಪ್ರಿಲ್ 13ರಂದು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಚುನಾವಣೆ, ರಘುನಾಥ್ ನಾರಾಯಣರಾವ್ ಕುಲಕರ್ಣಿ ಬೆಂಬಲಿಸಲು ಜಗನ್ನಾಥ್ ಕುಲಕರ್ಣಿ ಮನವಿ. ಜಿಲ್ಲಾ ಕ್ರೀಡಾಂಗಣದಲ್ಲಿ ಟೇಬಲ್ ಟೆನ್ನಿಸ್ ಕ್ರೀಡಾಂಗಣ ಉದ್ಘಾಟನೆ, ಟೆನ್ನಿಸ್ ಆಡಿದ ಸಚಿವ ಶಾಸಕರುಗಳು. ಏಪ್ರಿಲ್ 13ರಂದು ಬ್ರಾಹ್ಮಣ ಮಹಾಸಭಾ ಚುನಾವಣೆ, ಭಾನು ಪ್ರಕಾಶ್ ರಮೇಶ್ ಕುಲಕರ್ಣಿಗೆ ಮತ ನೀಡಲು ಡಿಕೆ ಮುರಳೀಧರ್ ಮನವಿ. ಕುರುವಾಪುರ ಶ್ರೀ ದತ್ತಾತ್ರೇಯ ವಿಶೇಷ ಪೂಜೆ, ಅನ್ನ ಸಂತರ್ಪಣೆ. ವಾರ್ತೆಗಳ ವಿವರ. ಜಿಲ್ಲೆಯ ನಗರ ಸೇರಿದಂತೆ ಗ್ರಾಮೀಣ ಭಾಗಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆಯಾಗದಂತೆ ಅಧಿಕಾರಿಗಳು ಎಚ್ಚರಿಕೆಯಿಂದ ಹಾಗೂ ಜಿಲ್ಲೆಯಲ್ಲಿ ಜೆಜೆಎಂ ಕಾಮಗಾರಿಗಳನ್ನು ಪೂರ್ಣಗೊಳಿಸುವಲ್ಲಿ ಜವಾಬ್ದಾರಿಯುತರಾಗಿ ಕಾರ್ಯನಿರ್ವಹಿಸುವಂತೆ ವೈದ್ಯಕೀಯ ಶಿಕ್ಷಣ, ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ ಮತ್ತು ಜೀವನೋಪಾಯ ಸಚಿವ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಹೇಳಿದರು. ಅವರಿಂದು ನಗರದ ಜಿಲ್ಲಾಡಳಿತ ಭವನದ ಸಭಾಂಗಣದಲ್ಲಿ ಹಮ್ಮಿಕೊಂಡಿದ್ದ ಜಿಲ್ಲೆಯಲ್ಲಿ ಬೇಸಿಗೆಯಲ್ಲಿ ಕುಡಿಯುವ ನೀರಿನ ಸಮಸ್ಯೆಗಳು ಹಾಗೂ ಜಾನುವಾರುಗಳಿಗೆ ಮೇವಿನ ಲಭ್ಯತೆ ಕುರಿತು ಹಮ್ಮಿಕೊಂಡಿದ್ದ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಬೇಸಿಗೆ ಆರಂಭವಾಗಿದ್ದು ಜಿಲ್ಲೆಯಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಹೆಚ್ಚಾಗುವ ಸಾಧ್ಯತೆಗಳಿದ್ದು, ಕುಡಿಯುವ ನೀರನ್ನು ಪೂರೈಸಲು ಸಂಬಂಧಪಟ್ಟ ಅಧಿಕಾರಿಗಳು ಸಿದ್ಧತೆ ಕೈಗೊಳ್ಳಬೇಕು. ಜಲಜೀವನ್ ಮಿಷನ್ ಯೋಜನೆಯಡಿ ಮನೆ ಮನೆಗೆ ಕುಡಿಯುವ ನೀರಿನ ಸಂಪರ್ಕ ಕಲ್ಪಿಸುವ ಕಾಮಗಾರಿಗಳು ಸರಿಯಾಗಿ ಆಗಿವೆಯೇ ಇಲ್ಲವೇ ಎಂಬುದನ್ನು ಪರಿಶೀಲಿಸಬೇಕು ಎಂದರು. ತಾಲೂಕು ಮಟ್ಟದಲ್ಲಿ ಟಾಸ್ಕ್ ಫೋರ್ಸ್ ಸಮಿತಿಗಳನ್ನು ರಚಿಸಿ ಮೇಲುಸ್ತುವಾರಿ ಮಾಡುವಂತೆ ಸೂಚಿಸಿದರು. ಇಲ್ಲ ಅಂದ್ರೆ ಪ್ರೈವೇಟ್ ಬೋರ್ವೆಲ್ ತಗೊಂಡು ಮಾಡೋದಿದ್ರೆ ಅದನ್ನು ಮಾಡಬೇಕು. ಅದನ್ನು ಆಗಿಲ್ಲ ಅಂದ್ರೆ ಲಾಸ್ಟ್ ರಿಸಲ್ಟ್ ಇಸ್ ವಾಟರ್ ಟ್ರಾನ್ಸ್ಪೋರ್ಟೇಷನ್. ನೀವು ಅದರಲ್ಲಿ ಹೋಗ್ಬೇಕು. ಲಾಸ್ಟ್ ರಿಸಲ್ಟ್ ನಾವು ಏನೋ ಮಾಡಕ್ಕೆ ಆಗೋದಿಲ್ಲ, ಟ್ಯಾಂಕರ್ ನೀರು ಕೊಡ್ಬೇಕು, ದಟ್ ಇಸ್ ಲಾಸ್ಟ್ ಆಪ್ಷನ್, ಅದನ್ನ ಕೊಡ್ಬೇಕು. ಬಟ್ ಎಲ್ಲಿನೂ ಕೂಡ ನೀರಿನ ಸಮಸ್ಯೆ ಆಗಲಾರ್ದಂಗೆ ನೋಡೋದು ಡೆಪ್ಟಿ ಕಮಿಷನರ್ ಇಸ್ ಇಟ್ಸ್ ಯುವರ್ ರೆಸ್ಪಾನ್ಸಿಬಿಲಿಟಿ. ನೀವು ಸಿಒ ಸೇರಿ ನೀವು ಈ ಆರ್ಡರ್ ಅಲ್ಲಿ ಇನ್ನೊಂದ್ಸರಿ ರಿಮೂವ್ ಮಾಡಿ. ಆಮೇಲೆ ಎಲ್ಲೆಲ್ಲಿ ನಿಮ್ಗೆ ಈಗ ಹಣಕ್ಕೇನಾದ್ರು ಕೊಡ್ತಾ ಇದ್ರೆ ನಮ್ಗೆ ತಿಳಿಸಿ, ನಾವೇನಾದ್ರು ವ್ಯವಸ್ಥೆ ಮಾಡೋಣ. ಫಸ್ಟ್ ಅಂದ್ರೆ ಈ ಆರ್ಡರ್ ಮಾಡ್ಬೇಕು. ನೀವು ಅಂದ್ರೆ ಫಸ್ಟ್ ಆ ಇರೋ ಎಕ್ಸಿಸ್ಟಿಂಗ್ ಸ್ಕೀಮ್ ಗೆ ಬೋರ್ವೆಲ್ ಡ್ರಿಲ್ಲಿಂಗ್ ಆದ್ರೆ ಬೋರ್ವೆಲ್ ಡ್ರಿಲ್ಲಿಂಗ್ ಮಾಡಿ, ಅಗ್ಮೆಂಟೇಷನ್ ಮಾಡಿ, ಪ್ರೈವೇಟ್ ಬೋರ್ವೆಲ್ ಇಲ್ಲ ಅಂದ್ರೆ ವಾಟರ್ ಟ್ರಾನ್ಸ್ಪೋರ್ಟೇಷನ್ ಸಿಕ್ಕಿಲ್ಲ. ನೀರಿಲ್ಲ ಅಂತೇಳಿ ಜನರು ಕೊಡ ಇಟ್ಕೊಂಡು ಅಜ್ಞಾನ ರೀತಿ ದೈವಿಕ ಮಾಡಕ್ಕೆ ಹೋಗ್ಬೇಕು. ಅದೆಲ್ಲ ಯಾಕಂದ್ರೆ ನೀವು ಸಂಬಂಧಪಟ್ಟ ತಹಸೀಲ್ದಾರು ಇವ್ರಿಗೆ ರೆಸ್ಪಾನ್ಸಿಬಲ್. ಯಾವುದೇ ಇದರಲ್ಲಿ ನಿಮ್ಗೆ ಏನಾದ್ರೂ ಸಮಸ್ಯೆ ಇದ್ರೆ ಡೆಪ್ಟಿ ಕಮಿಷನರ್ ತಿಳಿಸಿ. ಒಂದು ವೇಳೆ
ಜೆಜೆಎಂ ಕಾಮಗಾರಿ ಪೂರ್ಣಗೊಳ್ಳದೇ ಇದ್ದಲ್ಲಿ ಅಂತಹ ಪ್ರದೇಶಗಳಿಗೆ ಬೋರ್ವೆಲ್ ವ್ಯವಸ್ಥೆಯನ್ನು ಮಾಡಬೇಕು. ಬೋರ್ವೆಲ್ ವ್ಯವಸ್ಥೆ ಇಲ್ಲದೆ ಇದ್ದಲ್ಲಿ ಖಾಸಗಿ ಬೋರ್ವೆಲ್ಗಳನ್ನು ಪಡೆದು ನೀರು ಒದಗಿಸಬೇಕು. ಈ ವ್ಯವಸ್ಥೆಗಳಾಗದೇ ಇದ್ದರೆ ಕೊನೆಯದಾಗಿ ಟ್ಯಾಂಕರ್ ಮೂಲಕವಾದರೂ ಜನರಿಗೆ ನೀರು ಸರಬರಾಜು ಮಾಡಬೇಕು ಎಂದು ತಿಳಿಸಿದರು. ಜನರಿಗೆ ಕುಡಿಯುವ ನೀರಿನ ಸಮಸ್ಯೆಯಾಗದಂತೆ ನೋಡಿಕೊಳ್ಳುವುದು ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ಪಂಚಾಯಿತಿ ಸಿಇಒ ಅವರ ಜವಾಬ್ದಾರಿಯಾಗಿರುತ್ತದೆ. ಜಿಲ್ಲಾಧಿಕಾರಿಗಳು ಹಾಗೂ ಸಿಇಒ ಆಯಾ ತಾಲೂಕಿನ ತಹಶೀಲ್ದಾರ್ ಹಾಗೂ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಜವಾಬ್ದಾರಿಯನ್ನು ನೀಡಿ ಕುಡಿಯುವ ನೀರಿನ ಸಮಸ್ಯೆಗಳಾಗದಂತೆ ಗಮನ ಹರಿಸಬೇಕು ಎಂದರು. ಆನ್ಸರ್ ಮಾಡಿ ನೀವು ಏನಾದ್ರು ಕೆಲಸ ಮಾಡಿದ್ರೆ ಜಾಸ್ತಿ ಕೊಟ್ಟಿದ್ದೀರಾ. ಈಗ ಒಬ್ಬ ಕಾಂಟ್ರಾಕ್ಟರ್ಗಳಿಗೆ ತಗೊಂಡಿದ್ದಾರೆ. ಆ ತಗೊಂಡ್ರೆ ಕಾಮಗಾರಿ ಸ್ಟಾರ್ಟ್ ಮಾಡ್ಬೇಕಲ್ಲ. ಇದು ಇನ್ನು ನಾನು ಯೋಚನೆ ಎಲ್ಲಾ ತಾಲೂಕುಗಳಲ್ಲಿ ಅಲ್ಲಿ ಇದು ಮಾತ್ರ ಪ್ರೋಗ್ರೆಸ್ ಕಂಪ್ಲೀಟ್ ಆಗಿ ಈ ನೀರು ಬಂದಾದ ತಕ್ಷಣ ನೀರು ಕೊಡೋಕೆ ಸಾಧ್ಯ ಇಲ್ಲ. ಎಲ್ಲೂ ಕೂಡ ಹಳ್ಳಿಗಳಿಗೆ ನೀರು ಹೋಗ್ತಾ ಇಲ್ಲ. ಏನ್ ಮಾಡಿದ್ದಾರೆ ಜಿಲ್ಲೆಯ ರಾಯಚೂರು ತಾಲೂಕಿನಲ್ಲಿ 15 ಗ್ರಾಮಗಳು, ದೇವದುರ್ಗದಲ್ಲಿ 25, ಲಿಂಗಸುಗೂರಿನಲ್ಲಿ 21 ಹಾಗೂ ಮಸ್ಕಿ ತಾಲೂಕಿನಲ್ಲಿ 23 ಗ್ರಾಮಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಹೆಚ್ಚಾಗಿದ್ದು, ಗ್ರಾಮಗಳಿಗೆ ಅಧಿಕಾರಿಗಳು ಭೇಟಿ ನೀಡಿ ಸಮಸ್ಯೆಗೆ ಕಾರಣ ಹಾಗೂ ಸಮಸ್ಯೆಯನ್ನು ಬಗೆಹರಿಸಲು ಕ್ರಮ ಕೈಗೊಳ್ಳಬೇಕು ಎಂದು ತಿಳಿಸಿದರು. ಜಿಲ್ಲೆಯಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಕಂಡುಬಂದರೆ ಟ್ಯಾಂಕರ್ಗಳ ಮೂಲಕ ನೀರು ಪೂರೈಸಬೇಕು. ಬೇಸಿಗೆಯಲ್ಲಿ ನೀರಿನ ಸಮಸ್ಯೆಯಾದರೆ ಜನರು ಜಿಲ್ಲಾಡಳಿತವನ್ನು ಸಂಪರ್ಕಿಸಲು ಸಹಾಯವಾಣಿಯನ್ನು ಆರಂಭಿಸಬೇಕು ಎಂದು ತಿಳಿಸಿದರು. ಇದೇ ವೇಳೆ ಮಸ್ಕಿ ಶಾಸಕ ಬಸನಗೌಡ ತುರ್ವಿಹಾಳ ಮಾತನಾಡಿ, ಮಸ್ಕಿ ತಾಲೂಕು ವ್ಯಾಪ್ತಿಯಲ್ಲಿರುವ ಎಲ್ಲ ಗ್ರಾಮಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಹೆಚ್ಚಾಗಿದೆ. 15 ವರ್ಷದಿಂದಲೂ ಈ ಸಮಸ್ಯೆಯನ್ನು ಅಲ್ಲಿನ ಜನರು ಅನುಭವಿಸುತ್ತಿದ್ದಾರೆ. ನೀರಾವರಿ ಇಲಾಖೆಯಿಂದ ನೀರು ನಿರ್ವಹಣೆ ಸರಿಯಾಗಿ ಆಗುತ್ತಿಲ್ಲ. ಜೆಜೆಎಂ ಕಾಮಗಾರಿಗಳು ಆಗದೇ ಇದ್ದರೂ ಭಾಗಶಃ ಬಿಲ್ಲುಗಳನ್ನು ಇಲಾಖೆಯ ಅಧಿಕಾರಿಗಳು ಪಾವತಿಸಿದರೆ ಇದೀಗ ಗುತ್ತಿಗೆದಾರರು ಕಾಮಗಾರಿಯನ್ನು ಅರ್ಧಕ್ಕೆ ಬಿಟ್ಟು ಹೋಗಿದ್ದಾರೆ ಎಂದು ಆರೋಪಿಸಿದರು. ನೋಡಿ, ಯಾವ ತಾಲೂಕು ಎಲ್ಲಾ ತಾಲೂಕು ಅಧಿಕಾರಿಗಳು ಅಲ್ಲಿ ಶಾಸಕರಿಗೆ ತಗೊಂಡು ಅಲ್ಲಿ ಒಂದು 3 ತಾಲೂಕು ಅಧಿಕಾರಿಗಳು ಸರಿಯಾಗಿ ಅದು ನಮಗೆ ದೊಡ್ಡ ತೆರಿಮೆದಾಗಿದೆ. ಯಾವ ಮಾಲಿಭಾಗದ ಅಧಿಕಾರಿಗಳು ಒಂದು ದಿನ ಬಂದ್ರೆ ಯಾರು ಸಸ್ಪೆಂಡ್ ಒಳ್ಳೇದಾಗದೆ ನಾವು 3 ತಾಲೂಕಲ್ಲಿ ಹಳ್ಳಿಗಳಿಗೆ ಎಲ್ಲ ತಗೊಂಡು ಕಾಂಪ್ಯಾಕ್ಟ್ ಮಾಡಿ ಬಸ್ಗಿ ತಾಲೂಕು ಅಂತ ನೋಟಿಫಿಕೇಶನ್ ಮಾಡಿಕೊಡಿ. ಕಂಟ್ರೋಲ್ ಬರ್ತೈತೆ, ಆಮೇಲೆ ಎಲ್ಲ ಸುತ್ತಾಗಿ 168 ಬಸ್ಸಿಗೆ ತಗೊಂಡ್ಬಿಟ್ಟು ಜಿಲ್ಲಾಧ್ಯಕ್ಷರಿಗೆ ಎರಡು ಹೋಗ್ಬಿಡಿ ಬಸ್ಸಿಗೆ ಎರಡು ಹೋಗ್ಬಿಡಿ ಆ ಕಡೆ ಬಸ್ಸಿಗೆ ಹಾಕ್ಬಿಟ್ಟು ಈಗ ಮುಟ್ತೈತೆ ಆಫೀಸರ್ಸ್ ಸಪರೇಟ್ ಆಗಿ ಹೋಗ್ತಾರೆ. ಈಗ ಅಲ್ಲ ಈಗ ನೀರೇನು ಕೊಡ್ಬೇಕು ಗೊತ್ತಿಲ್ಲ, ಎಲ್ಲಿ ಪೈಪ್ ಐತೆ ಗೊತ್ತಿಲ್ಲ, ಊರೇನೈತೆ ಗೊತ್ತಿಲ್ಲ, ಯಾವ್ದು ಗೊತ್ತಿಲ್ಲ, ಏನಂತ ಗೊತ್ತಿಲ್ಲ, ಗೊತ್ತಿಲ್ಲ. ಯಾರು ಹೇಳಿದ್ರು ಯಾರು ನಮ್ದು ಆಲ್ರೆಡಿ ಯಾವಾಗ ಎಷ್ಟು ವಿಲೇಜಸ್ ಗಳಿಗೆ ಹೋಗ್ಬೇಕು ಅಷ್ಟು ನೀರು ಸರ್ಪ್ಲಸ್ ಆಗ್ತಾ ಇತ್ತು. ಆಮೇಲೆ ಸರ್ ಬುಡಿಗಾಳಿಗೆ 3 ಹಳ್ಳಿಗಿಂತ ಹೆಚ್ಚಿಗೆ ಕೊಡ್ತಾ ಇಲ್ಲ. 19 ಹಳ್ಳಿ ಕೊಡೋದು, 26 ಹಳ್ಳಿ ಕೊಡೋದು, 3 ಹಳ್ಳಿ ಕೊಡ್ತಾ ಇಲ್ಲ. ಸರ್ ಮೇಜರ್ ಇದೆ ಸರ್ ಪೈಪ್ ಲೈನ್ ಸರ್. ನಾವು ಅಗ್ಯುಮೆಂಟೇಷನ್ 20 ವರ್ಷ ಆಯ್ತು ಅದು ಕಾಮಗಾರಿಗಳು ಪ್ರೋಸೆಸ್ ಹಂಗೆ ಮಾಡ್ಕೊಂಡು ಬಂದಾರ. ಏನ್ ಮಾಡ್ತೀವಿ ನೀವು? ಹಾಗೆ ಅವ್ರ ಹಂಗ ಮಾಡಿದ್ರೆ ನೀನ್ ಹಂಗ ಮಾಡ್ತೀವಿ ಸರ್. ಅದಕ್ಕೆ ಈಗ ಅಗ್ಯುಮೆಂಟೇಷನ್ ಎಷ್ಟು ಕೊಡ್ತೀವಿ? ಎಷ್ಟು ಕಾಂಟ್ರಾಕ್ಟರ್ ಎಷ್ಟು ಕೊಡ್ತಿದ್ದೆ ದುಡ್ಡು? ಸರ್ ಅದು ಎಷ್ಟು ವಿಲೇಜಸ್ ಮಾಡಿ ನೀರು ಕೊಡ್ತಾರಲ್ಲ ಸರ್ ಅಷ್ಟೇ ನೀವು ಪೇಮೆಂಟ್ ಮಾಡಿ. ಇಲ್ಲ ಎಷ್ಟು ಪೂರ್ತಿ ಪೇಮೆಂಟ್ ಮಾಡಿದ್ರಿ? ಇಲ್ಲ ಇಲ್ಲ ಸರ್ 20 ವರ್ಷ ಪೂರ್ತಿ ಪೇಮೆಂಟ್ ಮಾಡಿದ್ರಿ.
ನಗರ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಮಾತನಾಡಿ, ಕಳೆದ ಒಂದು ವಾರದಿಂದಲೂ ರಾಯಚೂರು ನಗರದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಆಗುತ್ತಿದ್ದು, ರಾಂಪೂರು ಜಲಶುದ್ಧೀಕರಣ ಘಟಕದಲ್ಲಿ ಸಾಕಷ್ಟು ವಿದ್ಯುತ್ ಹಾಗೂ ತಾಂತ್ರಿಕ ಸಮಸ್ಯೆಗಳಿದ್ದು, ಜೊತೆಗೆ ಚಿಕ್ಕಸುಗೂರು ಐಪಿಎಸ್ನಲ್ಲಿ 2 ಪಂಪ್ಗಳಿದ್ದು, ಒಂದು ಬಂದಿದ್ದು ಕೇವಲ ಒಂದು ಮೋಟಾರ್ನಿಂದ ನೀರನ್ನು ಪಂಪ್ ಮಾಡಲಾಗುತ್ತಿದೆ. ಅದು ಬಂದ್ ಆದರೆ ರಾಯಚೂರಿಗೆ 80% ನೀರಿನ ಸಮಸ್ಯೆ ಉಂಟಾಗುತ್ತದೆ ಎಂದು ತಿಳಿಸಿದರು. ಅಲ್ಲಿ ಗಾಳಿ ಬಿಟ್ಟು ಕರೆಂಟ್ ಹೋಗೋದ್ರಲ್ಲಿ ಇಲ್ಲಿ ಯಾಕೆ ಹೋಗ್ತದೆ ಸರ್? ನಮ್ಮಲ್ಲಿ ಎಂತ ಶಿವರಾಜ್ ಪಾಟೀಲ್ ಬರಿಬಹುದು. ಶಿವರಾಜ್ ಪಾಟೀಲ್ ಸರ್ಕಾರದ ಕರೆಂಟ್ ನಾವು UPS ಹಾಕೊಂಡಿದ್ದೀವಿ. ಸರ್ ನಾನು ಹೇಳೋದು ಇವ್ರು ಮೇಂಟೆನೆನ್ಸ್ ಯಾಕೆ ಹೇಳ್ತಾ ಇದ್ದಾರೆ? ಮೇಂಟೆನೆನ್ಸ್ ಮಾಡೋದು ಯಾವಾಗ ಮಾಡ್ಬೇಕು ಸರ್? ಈಗ ಬೇಸಿಗೆ ಅಲ್ಲ, ಈಗ ಮಾಡ್ಬೇಕು ಸರ್. ಇವ್ರಿಗೆ ದುಡ್ಡು ಈಗ ಬರಲ್ಲ ಸರ್, ಮಳೆಗಾಲದಾಗ ಬರ್ತದ ದುಡ್ಡು ಇವ್ರಿಗೆ. ಮಳೆಗಾಲದಾಗ ಇವ್ರು ಅಲ್ಲಿ ಲೈನ್ ದಲ್ಲಿ ಹೋಗಕ್ಕೂ ಆಗಂಗಿಲ್ಲ. ಆ ಟೈಮ್ ನಲ್ಲಿ ಇವ್ರಿಗೆ ದುಡ್ಡು ರಿಲೀಸ್ ಆಗ್ತದೆ. ಅವಾಗ ಏನ್ ಮೇಂಟೆನೆನ್ಸ್ ಮಾಡ್ತಾರೆ ಸರ್ ಇವ್ರು? ಈಗಲ್ಲ ಸರ್ ಮಾಡೋದು. ದುಡ್ಡಿಗೆ ಸಮಸ್ಯೆ ಇಲ್ಲ ಸರ್. ಜಾಲಿಗಳು ಬೆಳೆದು ನಿಂತ್ಬಿಟ್ಟಾವ. ಸಬ್ಸ್ಟೇಷನ್ ವರ್ಕರ್ ಸಹಿತ ಸಬ್ಸ್ಟೇಷನ್ ಎಲ್ಲರ ಪರಿಸ್ಥಿತಿ ಬಂದಿದೆ. ಈಗ ದುಡ್ಡಿನ ಸಮಸ್ಯೆ ಇಲ್ಲ. ಪ್ರತಿ ಸಾರ್ತಿ ಗಾಳಿ ಬಿಟ್ಟಾಗೆಲ್ಲ ಟೊಂಗೆ ಬರ್ತದೆ ಸರ್, ಅಡ್ಡ ಬರ್ತದೆ ಸರ್ ಅಂತ ಆಗ್ತದೆ. ಪ್ರತಿ ಏರಿಯಾ ಕರೆಂಟ್ ಹೋಗ್ತದೆ. ಮೊನ್ನೆ ಐಡಿಎಸ್ಎಂಟಿ ಲೇಔಟ್ ಅಲ್ಲಿ 6 ತಾಸು ಕರೆಂಟ್ ಹೋಗಿದೆ ಸರ್ ರಾತ್ರಿ. ಮಳೆಯಿಂದ ಮಸ್ಕಿ, ಸಿಂಧನೂರು ಸೇರಿದಂತೆ ಭತ್ತ ಬೆಳೆ ಹಾನಿಯಾಗಿರುವ ಮಾಹಿತಿ ಇದ್ದು, ಬೆಳೆ ಹಾನಿ ಸಮೀಕ್ಷೆ ನಡೆಸುವಂತೆ ಸೂಚಿಸಿದರು. ಈ ಸಂದರ್ಭದಲ್ಲಿ ಸಣ್ಣ ನೀರಾವರಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಎನ್ಎಸ್ ಬೋಸರಾಜು, ಸಂಸದ ಜಿ ಕುಮಾರ್ ನಾಯಕ್, ಶಾಸಕರಾದ ಹಂಪನಗೌಡ ಬಾದರ್ರಿ, ಹಂಪಯ್ಯ ನಾಯಕ್, ಬಸನಗೌಡ ದದ್ದಲ್, ವಿಧಾನ ಪರಿಷತ್ ಸದಸ್ಯರಾದ ಎ ವಸಂತಕುಮಾರ್, ಬಸನಗೌಡ ಬಾದರ್ರಿ, ಎಪಿಎಂಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಗೌಡ, ಜಿಲ್ಲಾಧಿಕಾರಿ ಕೆ ನಿತೇಶ್, ಜಿಲ್ಲಾ ಪಂಚಾಯತ್ ಸಿಇಒ ರಾಹುಲ್ ತುಕಾರಾಂ ಪಾಂಡ್ವೆ, ಎಸ್ಪಿ ಪುಟ್ಟಮಾದಯ್ಯ, ಮಹಾನಗರ ಪಾಲಿಕೆಯ ಆಯುಕ್ತ ಜುಬಿನ್ ಮಹೋಪಾತ್ರ ಸೇರಿದಂತೆ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಉಪಸ್ಥಿತರಿದ್ದರು. ಜೆಡಿಎಸ್ನಿಂದ ಸಾಕಪ್ಪ ಸಾಕು, ಕಾಂಗ್ರೆಸ್ ಸರ್ಕಾರ ಸಾಕು ಎಂಬ ಪ್ರತಿಭಟನೆಯನ್ನು ನಡೆಸಲಾಗುತ್ತಿದ್ದು, ಅವರಿಗೆ ಅಧಿಕಾರ ಬೇಕಿದ್ದಾಗ ಕಾಂಗ್ರೆಸ್ ಬೇಕು, ಅಧಿಕಾರ ಇರದಿದ್ದಾಗ ಕಾಂಗ್ರೆಸ್ ಸಾಕು ಎನ್ನುತ್ತಾರೆ ಎಂದು ಸಚಿವ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ವ್ಯಂಗ್ಯವಾಡಿದರು. ಅವರಿಂದು ನಗರದ ಜಿಲ್ಲಾ ಕ್ರೀಡಾಂಗಣದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿ, ಕಾಂಗ್ರೆಸ್ ಬೆಂಬಲದಿಂದಲೇ ಜೆಡಿಎಸ್ನ ಪ್ರಮುಖರು ಪ್ರಧಾನಿಗಳಾಗಿದ್ದು, ಮುಖ್ಯಮಂತ್ರಿಗಳಾಗಿದ್ದು, ಅಂದು ಅಧಿಕಾರ ಬೇಕಿದ್ದ ಕಾರಣ ಅವರಿಗೆ ಕಾಂಗ್ರೆಸ್ ಪಕ್ಷ ಬೇಕಿತ್ತು. ಇದೀಗ ಅಧಿಕಾರ ಇಲ್ಲವಾದ್ದರಿಂದ ಅವರಿಗೆ ಕಾಂಗ್ರೆಸ್ ಬೇಡವಾಗಿದೆ ಎಂದರು. ಏನು ಗೊಂದಲ ನೋಡಿ, ಈಗ ಮೊದಲನೇ ಬಾರಿಗೆ ಇವತ್ತು ಆ ಒಂದು ರಿಪೋರ್ಟನ್ನು ಲಕೋಟೆಯನ್ನು ಓಪನ್ ಮಾಡಿದ್ದು ನಿನ್ನೆ ಕ್ಯಾಬಿನೆಟಲ್ಲಿ. ಹಾಗಾಗಿ ಅದ್ರ ಬಗ್ಗೆ ಯಾರಿಗೂ ಮಾಹಿತಿ ಇರಲಿಲ್ಲ. ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳೇನು ಹೇಳಿದ್ದಾರೆ, ಮುಂದಿನ ಕ್ಯಾಬಿನೆಟಲ್ಲಿ ಚರ್ಚೆ ಮಾಡೋಣ, ನೀವೆಲ್ಲ ಓದ್ಕೊಂಡು ಬನ್ನಿ ಅಂತ ಹೇಳಿದ್ದಾರೆ. ಮುಂದಿನ ಕ್ಯಾಬಿನೆಟಲ್ಲೇ ಚರ್ಚೆ ಆಗುತ್ತೆ 17ನೇ ತಾರೀಕು. ಏನು ತೊಂದರೆ ಇಲ್ಲ. ಈಗ ರಾಯರೆಡ್ಡಿಯವರು ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಅದು ತಪ್ಪಾಗಿ ಅದೇನೋ ವ್ಯಾಖ್ಯಾನ ಆಗಿದೆ ಅಂತ ಹೇಳಿದ್ದಾರೆ. ಅವರು ಬಹುಶಃ ಹಿಂದಿನ ಸರ್ಕಾರದ ಬಗ್ಗೆ ಮಾತಾಡ್ತಾ ಇದ್ರು. ಭ್ರಷ್ಟಾಚಾರದ ಬಗ್ಗೆ ಸಮರ್ಥನೆ ಕೊಟ್ಟರು ಸರ್. ಜೆಡಿಎಸ್ ಅಭಿಯಾನ ಶುರು ಮಾಡ್ತಾ ಇದ್ದಾರೆ ಸರ್ ಇವತ್ತಿನಿಂದ, ಸಾಕಪ್ಪ ಸಾಕು ಸರ್ಕಾರ ಅಂತ. ಈಗ ನಾನು ಏನು ಹೇಳ್ಬೇಕು ಹೇಳಿ, ಇವರಿಗೆ JDS ಅವ್ರದ್ದು ಕೂಡ ಸರ್ಕಾರ ಇತ್ತು. ಹಿಂದೆ ಇವರಿಗೆ JDS ಅವರಿಗೆ ನಾವೇ ಸಪೋರ್ಟ್ ಮಾಡಿದ್ವಿ. ಇವರು ಮುಖ್ಯಮಂತ್ರಿ 2 ಸಾರಿ ಮುಖ್ಯಮಂತ್ರಿ ಕಾಂಗ್ರೆಸ್ ಸಪೋರ್ಟಿಂದನೇ ಆಗಿದ್ದು. ಇವರು ನಮ್ಮ ಸಮ್ಮಿಶ್ರ ಸರ್ಕಾರ ಇದ್ದಾಗೇ ನಮ್ಮ ಕಾಂಗ್ರೆಸ್ ಸಪೋರ್ಟಿಂದ ಪ್ರಧಾನಮಂತ್ರಿ ಆದವರು. ಇವರು ಕಾಂಗ್ರೆಸ್ ಸಾಕಪ್ಪ ಸಾಕು ಅಂದರೆ ಅಧಿಕಾರ ಅನುಭವಿಸುವಾಗ ಕಾಂಗ್ರೆಸ್ ಬೇಕು. ರಾಯಚೂರಿಗೆ ಏಮ್ಸ್ ನೀಡುವ ವಿಚಾರ ಕೇಂದ್ರ ಸರ್ಕಾರದ ಹಣಕಾಸು ಇಲಾಖೆಯಲ್ಲಿ ಬಾಕಿ ಇದೆ. ಆದರೆ ಕೇಂದ್ರ ಸರ್ಕಾರ ಪ್ರಸ್ತಾವನೆ ಇಲ್ಲವೆಂದು ಹೇಳುತ್ತಿದ್ದು, ಕರ್ನಾಟಕ ಹಾಗೂ ಕಲ್ಯಾಣ ಕರ್ನಾಟಕವನ್ನು ಕಡೆಗಣಿಸುತ್ತಿದ್ದಾರೆ. ರಾಯಚೂರಿಗೆ ಏಮ್ಸ್ ನೀಡಲು ರಾಜ್ಯ ಸರ್ಕಾರ ಬದ್ಧವಾಗಿದೆ ಎಂದರು. ರಾಯಚೂರಿಗೆ ಏಮ್ಸ್ ಮಂಜೂರು ಮಾಡುವಂತೆ ಈಗಾಗಲೇ ಕೇಂದ್ರದ ಸಚಿವರನ್ನು ರಾಜ್ಯ ಸರ್ಕಾರದ ನಿಯೋಗ ಭೇಟಿ ಮಾಡಿದೆ. ಏಮ್ಸ್ ನಮ್ಮ ಹಕ್ಕು, ನಾವೇನು ಭಿಕ್ಷೆ ಕೇಳುತ್ತಿಲ್ಲ ಎಂದು ಗುಡುಗಿದರು. ಮೊದಲಿನಿಂದಲೂ ಕೇಂದ್ರ ಸರ್ಕಾರ ತಾರತಮ್ಯ ನೀತಿ ಅನುಸರಿಸುತ್ತಲೇ ಬಂದಿದೆ. ಬದ್ಧತೆ ಇದ್ದರೆ ರಾಜ್ಯಕ್ಕೆ ಏಮ್ಸ್ ಘೋಷಣೆ ಮಾಡಲಿ ಎಂದರು.
ಅವ್ರು ಏನು ಹೇಳಿದ್ರೆ ಮಾಡಕ್ಕೆ ರೆಡಿ. ಚೀಫ್ ಸೆಕ್ರೆಟರಿಯಿಂದ ಕಳ್ಸಿದ್ರೆ ಚೀಫ್ ಸೆಕ್ರೆಟರಿಯಿಂದ ಕಳಿಸಿದ್ದೀವಿ. ನೋಡಿಲ್ಲ ಅವರು ಯಾವ ಪ್ರಾಪರ್ ವೇ ನೋಡಿ. ಸಚಿವ ಸಂಪುಟ ತೀರ್ಮಾನ ಆದಂಗೆನೇ ಇದು, ಯಾಕಂದರೆ ಇದು ಸಚಿವ ಸಂಪುಟದಲ್ಲೇ ಚರ್ಚೆ ಮಾಡಿ ಮುಖ್ಯಮಂತ್ರಿಗಳು ಎಲ್ಲರೂ ಒಪ್ಪಿಗೆ ತೊಗೊಂಡೋಗಿ ಪಡೆದಿದ್ದಾರೆ ಅವರಿಗೆ. ಇದರಲ್ಲಿ ಏನೂ ಸಮಸ್ಯೆ ಇಲ್ಲ. ಸಚಿವ ಸಂಪುಟದ್ದು ಕೂಡ ತೀರ್ಮಾನ ಆದಂತೆ ಇದೆ ಅದು. ಯಾಕಂದರೆ ಕ್ಯಾಬಿನೆಟ್ ನಡೆದುವಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಎಲ್ಲ ಸಚಿವರು ಕೇಳಿ ಎಲ್ಲರೂ ಒಗ್ಗೂಟ್ಲಿಂದ ನಾವು ರಾಯಚೂರಲ್ಲಿ ಆಗಬೇಕು ಅಂತ ತೀರ್ಮಾನ ಮಾಡಿ ಕೊಟ್ಟಿದ್ದಿದೆ. ಹಾಗಾಗಿ ಸಚಿವ ಸಂಪುಟದ ಅವರು ಒಂದು ವೇಳೆ ನಮಗೆ ಏನಾದರೂ ಹಿಂಗೆ ಸ್ಪೆಸಿಫಿಕ್ಕಾಗಿ ಕೇಳಿದರೆ ಕೇಂದ್ರ ಸರ್ಕಾರ ಈ ಫಾರ್ಮೇಟಲ್ಲಿ ಬೇಕು, ನಮಗೆ ಇದು ಬೇಕು ಅಂತ ಹೇಳಿದರೆ ನಾವು ಕೊಡ್ಬೋದು. ನಾವೆಲ್ಲದಕ್ಕೂ ನೋಡಿ, ನಮ್ಮ ಸರ್ಕಾರ ರಾಯಚೂರಲ್ಲಿ ಏಮ್ಸ್ ಆಗೋದಕ್ಕೆ ಬದ್ಧವಾಗಿದೆ. ಇಲ್ಲ ನೋಡಿ, ಹೋರಾಟ ಅಂತೂ ಪಾಪ ಎಷ್ಟು ವರ್ಷಗಳಿಂದ ಇಲ್ಲಿ ಹೋರಾಟ ನಡೀತಾ ಇದೆ. ಈಗ ಮೆಂಬರ್ ಆಫ್ ಪಾರ್ಲಿಮೆಂಟು ಇದ್ದಾರೆ. ಅಲ್ಲಲ್ಲ, ಹೆಲ್ತ್ ಡಿಪಾರ್ಟ್ಮೆಂಟಿಂದ ಅವರು ನೋಡಿ, ಈಗ ಕೇಂದ್ರ ಸರ್ಕಾರ ಇಲ್ಲಿಂದ ಪ್ರಪೋಸಲ್ ಹೋದ್ಮೇಲೆ ಅವರು ಫೈನಾನ್ಸ್ ಡಿಪಾರ್ಟ್ಮೆಂಟಿಗೆ ಕಳಿಸಿದ್ದಾರೆ. ಮಾನ್ಯ ಮೆಂಬರ್ ಆಫ್ ಪಾರ್ಲಿಮೆಂಟ್ ಹೇಳ್ತಾ ಇದ್ದಾರೆ. ಅಲ್ಲಿಂದ ಅವರು ಕೇಂದ್ರ ಸರ್ಕಾರದ ಫೈನಾನ್ಸ್ ಡಿಪಾರ್ಟ್ಮೆಂಟಲ್ಲಿ ಪೆಂಡಿಂಗ್ ಇದೆ. ಉತ್ತರ ಏನು ಕೊಡ್ತಾ ಇದ್ದಾರೆ ಪಾರ್ಲಿಮೆಂಟಲ್ಲಿ, ನಮ್ಮ ಹತ್ರ ಪ್ರಸ್ತಾವನೆ ಇಲ್ಲ. ಅಂದರೆ ಅವರಿಗೆ ಇನ್ನೂ ಅದ್ರ ಬಗ್ಗೆ ತೀರ್ಮಾನ ತೆಗೆದುಕೊಂಡಿಲ್ಲ, ಅವರು ಬದ್ಧತೆ ಇಲ್ಲ. ಹಿಂದುಳಿದ ವರ್ಗಗಳ ಆರ್ಥಿಕ ಮತ್ತು ಶೈಕ್ಷಣಿಕ ಗಣತಿ ಸಚಿವ ಸಂಪುಟದಲ್ಲಿ ಮಂಡಿಸಲಾಗಿದೆ. ಮುಂದಿನ ತಿಂಗಳು 17ರಂದು ನಡೆಯುವ ವಿಶೇಷ ಸಚಿವ ಸಂಪುಟದಲ್ಲಿ ಚರ್ಚಿಸಿ ನಿರ್ಧರಿಸಲಾಗುತ್ತದೆ. ಯಾವುದೇ ಗೊಂದಲವಿಲ್ಲ ಎಂದರು. ಮುಖ್ಯಮಂತ್ರಿಗಳ ಕಾರ್ಯದರ್ಶಿ ಬಸವರಾಜ ರೆಡ್ಡಿ ಅವರು ಸರ್ಕಾರ ಭ್ರಷ್ಟವೆಂದು ಹೇಳಿಲ್ಲ ಎಂದು ಈಗಾಗಲೇ ಸ್ಪಷ್ಟನೆ ನೀಡಿದ್ದಾರೆ. ಅವರು ಹಿಂದಿನ ಸರ್ಕಾರದ ವಿರುದ್ಧ ಹೇಳಿದ್ದಾರೆ ಹೊರತು ಕಾಂಗ್ರೆಸ್ ಸರ್ಕಾರ ವಿರುದ್ಧವಲ್ಲ ಎಂದು ಸಮರ್ಥಿಸಿಕೊಂಡರು. ಈ ಸಂದರ್ಭದಲ್ಲಿ ಸಚಿವ ಎನ್ಎಸ್ ಬೋಸರಾಜ್, ಸಂಸದ ಜಿ ಕುಮಾರ್ ನಾಯಕ್, ವಿಧಾನ ಪರಿಷತ್ ಸದಸ್ಯ ಎ ವಸಂತ್ ಕುಮಾರ್ ಸೇರಿದಂತೆ ಇತರರು ಇದ್ದರು. ಲೊಕೇಶನ್ ಟ್ರ್ಯಾಕ್ ಮಾಡುವುದು ಕೆಲವೊಬ್ಬರ ಚಟವಾಗಿರುತ್ತದೆ. ಸಾರ್ವಜನಿಕರಿಗೆ ಉಪಯೋಗವಾಗುವ ಯೋಜನೆಗಳನ್ನು ತರಲು ರಾಜಕೀಯ ಮಾಡಬೇಕು. ಅದನ್ನು ಬಿಟ್ಟು ಇಂತಹ ವಿಚಾರಗಳಲ್ಲಿ ರಾಜಕೀಯ ಮಾಡಬಾರದು ಎಂದು ನಗರ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಹೇಳಿದರು. ಅವರಿಂದು ನಗರದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿ, ನಾನೇನು ಇತರರಂತೆ ಅಕ್ಕಿ ಮಾರಾಟ, ಮರಳು ದಂಧೆ, ಇಸ್ಪೇಟ್ ದಂಧೆ, IPL ಬೆಟ್ಟಿಂಗ್ ಆಡಿಸುವವನಲ್ಲ. ಲೊಕೇಶನ್ ತೆಗೆದುಕೊಂಡು ಏನು ಮಾಡುತ್ತಾರೆ ಮಾಡಲಿ ಎಂದು ಹೇಳಿದರು. ದೂರು ಕೊಟ್ಟರೆ ಕ್ರಮ ಕೈಗೊಳ್ಳುವುದಾಗಿ ಹೇಳುವ ಇಲಾಖೆ, ದೂರು ಕೊಟ್ಟರೆ ರಾಜ್ಯದಲ್ಲಿ ಯಾವ ಸಮಸ್ಯೆಗಳು ಬಗೆಹರಿದಿವೆ ಎನ್ನುವುದನ್ನು ಅರ್ಥೈಸಿಕೊಳ್ಳಬೇಕು. ಸರ್ಕಾರದ ಇಲಾಖೆಗಳಲ್ಲಿ ಕಮಿಷನ್ ದಂಧೆ ನಡೆದಿದೆ ಎಂದು ಗುತ್ತಿಗೆದಾರರು ಆರೋಪ ಮಾಡುತ್ತಿದ್ದು, ಅದಕ್ಕೆ DCM ಅವರೇ ಹೇಳಿದ್ದಾರೆ. ಲೋಕಾಯುಕ್ತಕ್ಕೆ ದೂರು ನೀಡಿ ಎಂದು ಹೇಳುತ್ತಿದ್ದು, ಲೋಕಾಯುಕ್ತರಿಂದ ರಾಜ್ಯ ಸರ್ಕಾರದ ಮೇಲೆ ಯಾವ ಪರಿಣಾಮವೂ ಬೀಳುವುದಿಲ್ಲ ಎಂದು ಎಲ್ಲರಿಗೂ ಗೊತ್ತಿದೆ ಎಂದರು. ಏನು ಮಾಡ್ತಾರಪ್ಪ, ನಾನು ಅಲ್ಲೇ SP ಅವ್ರಿಗೆ ಹೇಳಿದೆ, ಏನು ತೊಗೊಂಡು ಏನು ಮಾಡ್ತೀರಿ ನೀವು? ಏನು ನಾವೇನ ಅಕ್ಕಿ ಮಾರಂಗಿಲ್ಲ, ಏನು ಉಸುಗಿನ ದಂಧ ಮಾಡೋಂಗಿಲ್ಲ, ಏನು ಇಸ್ಪೇಟ್ ಆಡ್ಸಂಗಿಲ್ಲ, ಏನು IPL ಆಡ್ಸಂಗಿಲ್ಲ. ನಾವು ಏನು ಮಾಡ್ತೀವಿ? ನೀವು ಲೊಕೇಶನ್ ತೊಗೊಂಡು ನನ್ನ ಭಾಷೆ, ನಮ್ಮ ಆಡು ಭಾಷೆ ಉಪಯೋಗ ಮಾಡಿ ಹೇಳಿ ಬಂದೀನಿ SP ಅವ್ರಿಗೆ. ಯಾವ ಕೆಲವೊಬ್ರಿಗೆ ಚಟ ಇರ್ತದೆ, ಆ ಚಟನ ಏನು ಮಾಡೋಕ್ಕಾಗಂಗಿಲ್ಲ, ಅವ್ರವ್ರ ಚಟ. ಎಲ್ಲವೂ ದೂರು ಕೊಟ್ಟಂತವು ಯಾವ ಆ್ಯಕ್ಷನ್ ಆಗ್ಯದಪ್ಪ ಈ ರಾಜ್ಯದಾಗ ಇವತ್ತು? ಯಾವನ್ ಆ್ಯಕ್ಷನ್ ಆಗ್ಯಾವ? ಹೇಳಿದ್ರಲ್ಲ ಮೊನ್ನೆ, ಮತ್ತು ಕಮಿಷನ್ ಪಡೆದಂಥವ್ರು DCM ಹೇಳಿದ್ರು, ಲೋಕಾಯುಕ್ತಕ್ಕೆ ಹೋಗಿ ದೂರು ಕೊಡಿ. ಅವ್ರಿಗೆ ಗೊತ್ತದ ಲೋಕಾಯುಕ್ತದವರು ಇವ್ರ ವಿರುದ್ಧ ಮಾಡೋಂಗಿಲ್ಲ, ಕಂಪ್ಲೇಂಟು ಮಾಡೋಂಗಿಲ್ಲ, ತನಿಖೆನೂ ಆಗಂಗಿಲ್ಲ, ಯಾವುದೂ ಆಗಂಗಿಲ್ಲ ಎಂದು ಏನು ಪೊಲೀಸರಿಗೆ ಕೊಡ್ರಿ, ಇದು ಲೋಕಾಯುಕ್ತಕ್ಕೆ ಕೊಡ್ರಿ ಅಂತ DCM ಸಾಹೇಬ್ರು ಹೇಳಿದ್ರಲ್ಲ. ಮತ್ತು ಯಾರು ಮಾಡಿಸ್ತಾರೋ ಯಾರಿಲ್ಲೋ ಅದು ಪೊಲೀಸ್ ಇಲಾಖೆ ಕೆಲಸ. ನನಗೆಲ್ಲ ಗೊತ್ತದ, ಸರಿಯಾದ ಸಮಯದಲ್ಲಿ ಉತ್ತರ ಕೊಡ್ತೀನಿ ನಾನು. ಅದಕ್ಕೆ ನನಗೆ ಗೊತ್ತಿಲ್ಲಾರ್ದೆ ನಾನು ಹೇಳ್ತೀನಿ ಇದೆಲ್ಲ. ಯಾವ ಜಿಲ್ಲೆಯವ್ರು ನೀವೇ ಕಂಡು ಹಿಡಿಬೇಕಪ್ಪ, ಯಾರ್ಯಾರು ಕೇಳ್ಬೇಕು ನೀವು ಪತ್ರಕರ್ತರಂದ್ರೆ CBIದವ್ರು ಇದ್ದಂಗೆ ನೀವು, ನಿಮಗೆಲ್ಲ ಗೊತ್ತಿರ್ತಾವೆ. ಪೊಲೀಸರು ಇರೋದು ನೀವಿರೋದು ಒಂದೇ. ಈಗ ಸರ್ ಪೊಲೀಸರು ಲೊಕೇಶನ್ ತೆಗೆಯೋದು ಕೂಡ ಅಷ್ಟು ಸುಲಭ ಇಲ್ಲ, ಅವ್ರಿಗೂ ಒಂದು ಕೇಸ್ ಆದ್ರೆ ಮಾತ್ರ. ನನಗೂ ಗೊತ್ತು ಯಾವ್ಯಾವ ಕೇಸಲ್ಲಿ ನನ್ನ ನಂಬರ್ ಇದೆ ಅಂತೇಳಿ ಅವ್ರು ಮಾಡಿದರೆ ಅದು ನನಗೆ ಗೊತ್ತು. ಯಾವ ಸಮಯದಲ್ಲಿ ಹೆಂಗೆ ಉಪಯೋಗ ಮಾಡಬೇಕು, ಯಾರು ತೆಗೆಸಿದ್ದಾರೆ, ಯಾರು ಕೇಳಿದ್ದಾರೆ, ಯಾವ ಕೇಸ್ ಮೆನ್ಷನ್ ಮಾಡಿದಾರಂತೂ ನನಗೆ ಗೊತ್ತು. ನಾನು ತೆಗೆದ್ರೆ ಮತ್ತೊಂದು 3-4 ಮಂದಿ ಸಸ್ಪೆಂಡ್ ಮಾಡ್ತಾರೆ. ಸಸ್ಪೆಂಡ್ ಮಾಡಿಸೋದು ಗಿಡಿಸೋದು ನನ್ನ ಉದ್ಯೋಗ ಅಲ್ಲ. ನಾನು ಸಾರ್ವಜನಿಕರಿಗೆ ತೊಂದರೆ ಆಗಬಾರ್ದು ಮತ್ತು ಯಾರ ಪ್ರೈವಸಿ ಹಕ್ಕು ಎಫೆಕ್ಟ್ ಆಗಬಾರ್ದು, ಇದು ನನ್ನ ಉದ್ದೇಶ. ನಾನು ಗಮನಕ್ಕೆ ತಂದದ್ದು. ಯಾರು ಲೊಕೇಶನ್ ತೆಗೆಸ್ತಾರ, ಏನು ಮಾಡ್ತಾರ, ಇವೆಲ್ಲವೂ ಮಾಡ್ಕೊಳ್ಳಿ.
ಇಡೀ ರಾಷ್ಟ್ರದಲ್ಲಿ ರಾಯಚೂರು ನಗರದ ವ್ಯಾಪ್ತಿಗೆ ಬರುವ ಹಳ್ಳಿಗಳು ನಂಬರ್ 1 ಗ್ರಾಮಗಳೆಂದು ಪ್ರಶಸ್ತಿ ಪಡೆದಿದೆ. ಇದು ನಾವು ಮಾಡಿದ ಅಭಿವೃದ್ಧಿಯಾಗಿದೆ. ಯಾರು ಯಾವ ಲೊಕೇಶನ್ ಟ್ರ್ಯಾಕ್ ಮಾಡಿದರೂ ಏನೂ ಆಗುವುದಿಲ್ಲ ಎಂದು ತಿಳಿಸಿದರು. ರಾಜ್ಯದ ಕಾಂಗ್ರೆಸ್ ಸರ್ಕಾರ ಒಳ ಮೀಸಲಾತಿ ವರ್ಗೀಕರಣದಲ್ಲಿ ಸುಪ್ರೀಂ ಕೋರ್ಟ್ ಆದೇಶಗಳನ್ನು ಉಲ್ಲಂಘನೆ ಮಾಡುತ್ತಿದ್ದು, ಇಂದ್ರ ಸಹಾನಿ ಪ್ರಕರಣದಲ್ಲಿ 50% ಮೀಸಲು ನಿಗದಿಯನ್ನು ಉಲ್ಲಂಘಿಸಿರುವ ಕುರಿತು ಮಾಹಿತಿ ನೀಡುವಂತೆ ಉಚ್ಚ ನ್ಯಾಯಾಲಯ ರಾಜ್ಯ ಸರ್ಕಾರಕ್ಕೆ ಸೂಚನೆ ನೀಡಿದೆ ಎಂದು ಡಾಕ್ಟರ್ ಅಂಬೇಡ್ಕರ್ ಪರಿಶಿಷ್ಟ ಜಾತಿಗಳ ಒಕ್ಕೂಟದ ರಾಜ್ಯಾಧ್ಯಕ್ಷ ಮಹೇಂದ್ರ ಮಿತ್ರ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಒಳ ಮೀಸಲಾತಿ ವರ್ಗೀಕರಣಕ್ಕೆ ಪಂಜಾಬ್ ಮತ್ತು ದಾವೀಂದ್ರ ಸಿಂಗ್ ಪ್ರಕರಣದ 2024 ನವೆಂಬರ್ 7ರಂದು ಪ್ರಕಟಿಸಿರುವ ತೀರ್ಪು ಇನ್ನೂ ಬಾಕಿ ಇದೆ. ಒಳ ಮೀಸಲು ಹಂಚಿಕೆ ರಾಜ್ಯಗಳಿಗೆ ಅಧಿಕಾರ ನೀಡುವುದರ ಜೊತೆಗೆ ಕೆನೆ ಪದರ ಅನುಸರಿಸುವಂತೆಯೂ ಸೂಚಿಸಿದೆ. ಆದರೆ ರಾಜ್ಯ ಸರ್ಕಾರ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ನೇತೃತ್ವದ ಏಕಸದಸ್ಯ ಆಯೋಗ ರಚಿಸಿ ವರದಿ ಪಡೆದಿದೆ. ಕೆನೆ ಪದರ ಕುರಿತು ಸ್ಪಷ್ಟತೆ ಇಲ್ಲದೆ ಹೋಗಿದೆ. ಹಿಂದಿನ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಎಸ್ಸಿ ಸಂಬಂಧಿತ ಜಾತಿಗಳಿಗೆ 17% ಮತ್ತು ಪರಿಶಿಷ್ಟ ಪಂಗಡ ಸಂಬಂಧಿತ ಜಾತಿಗಳಿಗೆ 7% ಮೀಸಲು ಹೆಚ್ಚಿಸಿ ಆದೇಶಿಸಿರುವುದು ಸರ್ವೋಚ್ಚ ನ್ಯಾಯಾಲಯದ 9 ಜನ ನ್ಯಾಯಮೂರ್ತಿಗಳ ಪೀಠ ನೀಡಿದ್ದ ಇಂದ್ರ ಸಹಾನಿ ಪ್ರಕರಣದ ಉಲ್ಲಂಘನೆಯಾಗದಂತಾಗಿದೆ. 50% ಮೀಸಲು ಬದಲು 56% ಮೀಸಲು ನಿಗದಿಯಾದಂತಾಗಿದೆ. ಶೈಕ್ಷಣಿಕ ಮತ್ತು ಉದ್ಯೋಗ ಮೀಸಲು ಕುರಿತಾಗಿ ಉಚ್ಚ ನ್ಯಾಯಾಲಯದಲ್ಲಿ ಮೀಸಲು ಹೆಚ್ಚಿಸಿರುವ ಕುರಿತು ಸಾರ್ವಜನಿಕ ಹಿತಾಸಕ್ತಿ ದೂರು ದಾಖಲಿಸಲಾಗಿದೆ. ಉಚ್ಚ ನ್ಯಾಯಾಲಯ ರಾಜ್ಯ ಸರ್ಕಾರಕ್ಕೆ ನೋಟಿಸ್ ಜಾರಿ ಮಾಡಿ 2025 ಆಗಸ್ಟ್ 13ರಂದು ಮೀಸಲು ಹೆಚ್ಚಳಕ್ಕೆ ಸಂಬಂಧಿಸಿದಂತೆ ಮಾಹಿತಿ ನೀಡಲು ಸೂಚಿಸಿದೆ ಎಂದರು. ಅಲ್ಲದೆ ಸುಪ್ರೀಂ ಕೋರ್ಟ್ ಒಳ ಮೀಸಲು ಜಾರಿಯ ಜೊತೆಗೆ ಕೆನೆ ಪದರ ಜಾರಿ ಮಾಡದೆ ಕಾಂಗ್ರೆಸ್ ಸರ್ಕಾರ ಸುಪ್ರೀಂ ಕೋರ್ಟ್ ಆದೇಶ ಉಲ್ಲಂಘಿಸಿದೆ. ಒಳ ಮೀಸಲು ಪಡೆಯಲು ರಾಷ್ಟ್ರೀಯ ಪರಿಶಿಷ್ಟ ಆಯೋಗವಿದ್ದರೂ ಸಲಹೆ ಪಡೆಯದೆ ರಾಜ್ಯ ಸರ್ಕಾರ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ನೇತೃತ್ವದ ಏಕಸದಸ್ಯ ಆಯೋಗ ರಚಿಸಿದೆ. ಕಾನೂನು ಬಾಹಿರವೆಂದರು. ಜಾತಿ ಆಧಾರಿತವಾಗಿ ಮೀಸಲು ಹಂಚಿಕೆ ಮಾಡಲು ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಇವರು ಶಿಫಾರಸು ಮಾಡಿದ್ದು 4 ಗುಂಪುಗಳಾಗಿ ವಿಂಗಡಿಸಿದ್ದಾರೆ. ಅವರು ಅಫಿಡವಿಟ್ ಫೈಲ್ ಮಾಡಿ ಅಪಾಲಜಿ ಕೇಳಬಹುದು. ಮತ್ತೆ ಮೀಸಲಾತಿ ಪ್ರಮಾಣವನ್ನು ಕಡಿಮೆ ಮಾಡಿಕೊಳ್ಳಲಿಕ್ಕೆ ಅದು ಅಂದರೆ ವಿತಿನ್ 50% ಇರಲಿಕ್ಕೆ ಅದು ಪ್ರಾವಿಷನ್ ಮಾಡಿಕೊಟ್ಟಿದ್ದಾರೆ. ಸೊ ಎರಡನೇದು ಅಂತಂದರೆ ಹೋದ ವರ್ಷ 1 ಆಗಸ್ಟ್ 2024 7 ಬೆಂಚಸ್ ಏನು ಒಪಿನಿಯನ್ ಬಂತಲ್ಲ, ಒಳ ಮೀಸಲಾತಿ ರಾಜ್ಯ ಸರ್ಕಾರಕ್ಕೆ ಮಾಡೋಕ್ಕೆ ಅಧಿಕಾರ ಇದೆ, ಜೊತೆಗೆ ಕ್ರಿಮಿಲಿಯನ್ನು ಮಾಡ್ಬೋದು ಅಂತಂದ್ರು. ಆದರೆ ಇಲ್ಲಿ ರಾಜ್ಯ ಸರ್ಕಾರದವ್ರು ಏನು ಮಾಡ್ತಾ ಇದ್ದಾರೆ ಅಂತಂದರೆ ಕೇವಲ ಒಳ ಮೀಸಲಾತಿ ಮಾಡ್ತಾ ಇದ್ದಾರೆ ಹೊರತು ಕೆನೆ ಪದರವನ್ನು ಮಾಡ್ತಾ ಇಲ್ಲ. ಸೊ ಸುಪ್ರೀಂ ಕೋರ್ಟ್ ಎರಡು ಹೇಳಿದ್ದಾರೆ. ಸೊ ಸದ್ಯ ಅದು ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಏನಿದೆಯಲ್ಲ, ಒಪಿನಿಯನ್ 7 ಜಡ್ಜಸ್ ಬಂದಿದ್ದು ಅದು ಇನ್ನೂ ಪೆಂಡಿಂಗ್ ಇದೆ. ಅದಿನ್ನ ಜಜ್ಮೆಂಟ್ ಹೊರಗಡೆ ಬಂದಿಲ್ಲ. ಸೊ ಇವ್ರೇನು ಸ್ಟೇಟ್ ಗೌರ್ಮೆಂಟ್ ಅವ್ರು ಮಾಡ್ತಾ ಇದ್ದಾರೆ ಅಂತಂದರೆ ಇವ್ರೇನು ಒತ್ತಾಯ ಮಾಡ್ತಾ ಇದ್ದಾರೆ ಅಂತೇಳಿ ಬೇಗ ಮಾಡ್ಲಿಕ್ಕೆ ನೋಡ್ತಾ ಇದ್ದಾರೆ. ಸೊ ಅದರ ಅಡಿಯಲ್ಲಿ ಏನು ಈಗ ರಾಜ್ಯ ಸರ್ಕಾರದವರು ಅಥವಾ ಕಾಂಗ್ರೆಸ್ ಪಕ್ಷದವರು ನಾಗಮೋಹನ್ ದಾಸ್ ಅವರ ನೇತೃತ್ವದಲ್ಲಿ ಏಕಸದಸ್ಯ ವಿಚಾರಣಾ ಆಯೋಗ ಏನು ಮಾಡಿದಾರಲ್ಲ, ಸೊ ಅದು ಸಂವಿಧಾನ ಬಾಹಿರವಾಗಿದೆ. ಏಕಸದಸ್ಯ ಪರಿಶಿಷ್ಟ ಜಾತಿಯವರಾಗಲಿ, ಪರಿಶಿಷ್ಟ ಪಂಗಡದವರಾಗಲಿ ಅಥವಾ OBCದವ್ರಿಗಾಗಲಿ ಮಾಡಲಿಕ್ಕೆ ಬರೋದಿಲ್ಲ. ಸೊ ಇಲ್ಲಿ ಏನಿದೆ ಅಂತಂದ್ರೆ ಶೆಡ್ಯೂಲ್ಡ್ ಕಾಸ್ಟ್ ಆರ್ಟಿಕಲ್ 338 ಕ್ಲಾಸ್ 9 ಅಲ್ಲಿ ಸ್ಟೇಟ್ ಗೌರ್ಮೆಂಟ್ ಒಳ ಮೀಸಲಾತಿ ಮಾಡೋಕೆ ಪವರ್ಸ್ ಇದ್ದಲ್ಲೂ ಅವರು ಕನ್ಸಲ್ಟ್ ಮಾಡಲೇಬೇಕು. ಯಾಕಂತಂದ್ರೆ ನಮ್ಮ ಸಲಹೆ ಒಂದು ಆಯೋಗ ಇದೆ. ಸೊ ಇವ್ರು ಕನ್ಸಲ್ಟೇಷನ್ ಮಾಡಲಿಲ್ಲ ಅಂತಂದ್ರೆ ಆಯೋಗ ಇದ್ದೇ ಇಲ್ಲ. ಸೊ ನಮಗೆ ನಾವು ಏನಾದರೂ ಸುಪ್ರೀಂ ಕೋರ್ಟ್ ಯಾರಾದರೂ ಹೈಕೋರ್ಟ್ಗೆ ಹೋದ್ರು ಫಸ್ಟ್ ನೀವು NCSಗೆ ಹೋಗ್ರಿ, ಅವರೆಲ್ಲ ನಿಮಗೆ ಮಾಡಿಕೊಡ್ತಾರೆ, ಆಗಲಿಲ್ಲ ಅಂತಂದ್ರೆ ಬರ್ಲಿ ಅಂತ ಹೇಳ್ತಾರೆ. ಸೊ ಆಯೋಗಗಳಿದ್ದಾಗ ಅದನ್ನ ಬಳಕೆ ಮಾಡಲ್ಲ ರಾಜ್ಯ ಸರ್ಕಾರ. ಸೊ ಆ ಪ್ರಕಾರವಾಗಿ 97ನಲ್ಲಿ ಆಂಧ್ರ ಪ್ರದೇಶದವ್ರು ಏನು ಮಾಡಿದ್ದಾರೆ ಅಂತಂದ್ರೆ ಹಿಂಗೆ ಒಳ ಮೀಸಲಾತಿ ಮಾಡಲಿಕ್ಕೆ ಸಮಾಜ ಕಲ್ಯಾಣ ಇಲಾಖೆಯಿಂದ 2 ಪ್ರತ್ಯೇಕ ಸುತ್ತೋಲೆಗಳನ್ನು ಹೊರಡಿಸಿದ್ರು. ಆ ಸುತ್ತೋಲೆಗಳಲ್ಲಿ ಗುಂಪು ABCD ಅಂತ ಮಾಡಿದ್ರು. ಸೊ ಅವಾಗ ಹೈಕೋರ್ಟ್ನಲ್ಲಿ ಪ್ರಶ್ನೆ ಮಾಡಿದಾಗ 3 ಬೆಂಚ್ದು ಅಂದರೆ ಫುಲ್ ಬೆಂಚ್ ಹೈಕೋರ್ಟ್ ಜಜ್ಮೆಂಟ್ ಏನು ಅಂತಂದ್ರೆ ಆ ಪ್ರೊವಿಷನ್ ನೀವು ಕನ್ಸಲ್ಟ್ ಮಾಡಿಲ್ಲ ಅಂತಂದ್ರೆ ಅದು ವ್ಯಾಲಿಡಿಟಿ ಆಫ್ ಆರ್ಟಿಕಲ್ 338 ಕ್ಲಾಸ್ 9 ರೈಟ್ ವಿತ್ ಆರ್ಟಿಕಲ್ 16+4A ಅಂತೇಳಿ ಮಾಡಿದ್ದಾರೆ. ಸೊ ಹಾಗಾಗಿ ಸ್ಟೇಟ್ ಗೌರ್ಮೆಂಟ್ ಗುಂಪುಗಳ ಆಧಾರದ ಮೇಲೆ ಒಳ ಮೀಸಲು ಜಾರಿ ಮಾಡುವುದು ಸಂವಿಧಾನ 19(1) ಉಲ್ಲಂಘನೆಯಾಗಿದೆ ಎಂದರು. ಒಳ ಮೀಸಲು ಜಾರಿಗೆ ಕೆನೆ ಪದರು ಜಾರಿಗೊಳಿಸಿ ಒಮ್ಮೆ ಮೀಸಲು ಪಡೆದವರಿಗೆ ಮತ್ತೊಮ್ಮೆ ಮೀಸಲು ಪಡೆಯಲು ನಿರ್ಬಂಧಿಸಬೇಕಿದೆ. ಬೌದ್ಧ ಮತ್ತು ಕ್ರೈಸ್ತ ಧರ್ಮ ಆಚರಿಸುವವರಿಗೆ ಮೀಸಲಾತಿ ನೀಡದೆ ರದ್ದುಗೊಳಿಸಬೇಕು. ಅಲ್ಲದೆ ಮತ್ತೊಂದು ಪ್ರಕರಣದಲ್ಲಿ ಸ್ಪಷ್ಟ ಜಾತಿಗಳಾದ ಲಂಬಾಣಿ, ಭೋವಿ, ಕೊರಚ, ಕೊರಮ ಸಮುದಾಯಗಳನ್ನು SC ಪಟ್ಟಿಯಿಂದ ತೆಗೆಯಲು ಸಲ್ಲಿಸಿದ ಅರ್ಜಿ ವಿಚಾರಣೆ ಬಾಕಿ ಇದೆ. ಕಾನೂನಾತ್ಮಕ ಸಮಸ್ಯೆಗಳಾಗಿರುವಾಗ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಆಯೋಗದ ವರದಿ ಜಾರಿಗೊಳಿಸುವುದು ಸುಪ್ರೀಂ ಕೋರ್ಟ್ನ ಆದೇಶ ಉಲ್ಲಂಘನೆಯಾಗಿದೆ ಎಂದರು. ಈ ಸಂದರ್ಭದಲ್ಲಿ
ಹುಸೇನ್ ಬಾಷಾ, ನರಸಿಂಹಲು ಪೋತಗಲ್ ಇದ್ದರು. ಈಗ ಜಾಹೀರಾತು. ರಾಷ್ಟ್ರ ಸಂವಿಧಾನಕ್ಕೆ ನೀನೆ ಶಿಲ್ಪಿಯು ದಾರಿದೀಪವು ನೀನೆ ಕಲಿಸಿಕೊಟ್ಟೆ ಸಮಾನತೆಯನು ಏಕತೆಯನು. ರಾಷ್ಟ್ರ ಸಂವಿಧಾನಕ್ಕೆ ನೀನೆ ಶಿಲ್ಪಿಯು ನೀನೆ ಕಲಿಸಿಕೊಟ್ಟೆ ಸಮಾನತೆಯನು. ನಿನ್ನ ಲೇಖನಿಯ ಬರಹ ದೇಶ ಖರ್ಚನೆ ಒಂದು ಮಾತು ಕೂಡ ಭೀಮ ಗರ್ಜನೆ. ನಾಯಕ ನೀನು ಭೀಮರ, ಮಹಾನಾಯಕ ನೀನು ಭೀಮರ. ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ 134ನೇ ಜಯಂತ್ಯೋತ್ಸವದ ಬೃಹತ್ ಮೆರವಣಿಗೆ ದಿನಾಂಕ 14/4/2025 ಸಂಜೆ 4 ಗಂಟೆಗೆ. ಸ್ಥಳ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಸಮುದಾಯ ಭವನ, ಮಂಗಳವಾರ ಪೇಟೆ, ರಾಯಚೂರು. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ನವ ಯುವಕ ಸಂಘ, ಮಂಗಳವಾರ ಪೇಟೆ, ರಾಯಚೂರು. ಸರ್ವರಿಗೂ ನಿಮ್ಮ ಸ್ವಾಗತ. ಆಟೋ ಮತ್ತು ಬಸ್ಗಳಿಗೆ ಕಾದು ಸುಸ್ತಾಗಿದ್ದೀರಾ? ದುಬಾರಿ ದರದಲ್ಲಿ ಪ್ರಯಾಣ ಬೆಳೆಸುತ್ತಿದ್ದೀರಾ? ಸಮಯಕ್ಕೆ ಸರಿಯಾಗಿ ಕೆಲಸಕ್ಕೆ ಹೋಗಲು ಆಗುತ್ತಿಲ್ಲವೇ? ಯೋಚಿಸಬೇಡಿ. ಮಹಾನಗರ ಪಾಲಿಕೆಯಲ್ಲಿ ಯಾವ ರೀತಿಯಾಗಿ ಆನ್ಲೈನ್ ಅಥವಾ ಮೊಬೈಲ್ ಮೂಲಕ ಆಟೋ ಮತ್ತು ಕ್ಯಾಬ್ಗಳನ್ನು ಬುಕ್ ಮಾಡುತ್ತಾರೋ ಅದೇ ರೀತಿಯಾಗಿ ಈಗ ನಿಮ್ಮ ರಾಯಚೂರು ಮಹಾನಗರ ಪಾಲಿಕೆಯಲ್ಲಿಯೂ ಸಹ ಆಟೋ ಮತ್ತು ಕ್ಯಾಬ್ಗಳನ್ನು ಬುಕ್ ಮಾಡಿಕೊಳ್ಳಬಹುದು. ಹೇಗಂತೀರಾ? ನಿಮ್ಮ ಮೊಬೈಲ್ನಲ್ಲಿ ಡೌನ್ಲೋಡ್ ಮಾಡಿಕೊಳ್ಳಿ 369cab.com. ಕಡಿಮೆ ದರ ಮತ್ತು ಆರಾಮದಾಯಕ ಪ್ರಯಾಣಕ್ಕೆ ಹಿಂದೆ ಡೌನ್ಲೋಡ್ ಮಾಡಿಕೊಳ್ಳಿ 369cab.com. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9886975566. ಸ್ಥಳ ಅನುಷಾ ಕಾಂಪ್ಲೆಕ್ಸ್, ಫಸ್ಟ್ ಫ್ಲೋರ್, ನವೋದಯ ಮೆಡಿಕಲ್ ಕಾಲೇಜ್, ರಾಯಚೂರು. ಪ್ರವೇಶಾತಿಗಳು ಪ್ರಾರಂಭ. ಆನ್ಲೈನ್ ಪ್ರವೇಶಕ್ಕಾಗಿ ಈ ಕೋಡ್ ಸ್ಕ್ಯಾನ್ ಮಾಡಿ. ನಮ್ಮ ಶಾಲೆಯ ಮೂಲಭೂತ ಸೌಕರ್ಯಗಳು: ಶಾಲಾ ಆವರಣವು ಹಸಿರು ಮತ್ತು ಆರೋಗ್ಯಕರ ವಾತಾವರಣದೊಂದಿಗೆ 9 ಎಕರೆ ಭೂಮಿಯನ್ನು ಹೊಂದಿದೆ. ಶಾಲಾ ಕಟ್ಟಡವು 56,000 ಚದರ ಅಡಿ ವಿಸ್ತೀರ್ಣವನ್ನು ಹೊಂದಿದೆ ಮತ್ತು ಪ್ರತಿ ತರಗತಿ ಕೊಠಡಿ ಗಾತ್ರ 26x27 ಅಡಿ. ಶಾಲೆಯು ಅಂತಾರಾಷ್ಟ್ರೀಯ ಮಾನದಂಡಗಳೊಂದಿಗೆ ಮೂಲ ಸೌಕರ್ಯವನ್ನು ಹೊಂದಿದೆ. ಅತ್ಯುತ್ತಮ ಮೂಲ ಸೌಕರ್ಯ, ತರಬೇತಿ ಪಡೆದ ಅನುಭವಿ ಮತ್ತು ನವೀನ ಅಧ್ಯಾಪಕರು, ನಿಧಾನಗತಿಯ ಕಲಿಯುವವರಿಗೆ ಪರಿಹಾರ ಕ್ರಮಗಳು, ಅಗತ್ಯವಿದ್ದಾಗ ವಿದ್ಯಾರ್ಥಿಗಳಿಗೆ ವೈದ್ಯಕೀಯ ಸೌಲಭ್ಯವನ್ನು ಒದಗಿಸುವುದು, ವಿಜೇತರು ಮತ್ತು ಭಾಗವಹಿಸುವವರಿಗೆ ಬಹುಮಾನಗಳು ಮತ್ತು ಟ್ರೋಫಿಗಳೊಂದಿಗೆ ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹಿಸುವುದು, ವೈಯಕ್ತಿಕ ಮಾರ್ಗದರ್ಶನ ಮತ್ತು ಸಮಾಲೋಚನೆ ನೀಡುವುದು, ಸಂಬಂಧಪಟ್ಟ ಎಲ್ಲರ ಸುರಕ್ಷತೆ ಮತ್ತು ಸುರಕ್ಷತೆಗಾಗಿ ಆವರಣದಲ್ಲಿ ವಿವಿಧ ಸ್ಥಳಗಳಲ್ಲಿ ಶೈಕ್ಷಣಿಕ ವಾತಾವರಣವನ್ನು ಬೆಳಗಿಸುವುದು, ಚಟುವಟಿಕೆ ಆಧಾರಿತ ಬೋಧನೆ, ವಿಶ್ವ ದರ್ಜೆಯ ಪಠ್ಯಕ್ರಮ, ಸಮಗ್ರ ಹ್ಯಾಂಡ್ಸ್ ಮತ್ತು ಚಟುವಟಿಕೆಗಳು, ಡಿಜಿಟಲ್ ತರಗತಿ ಕೊಠಡಿಗಳು, ಸುರಕ್ಷಿತ ಸಾರಿಗೆ ಸೌಲಭ್ಯ, ಸಂಪೂರ್ಣ ಸುಸಜ್ಜಿತ ಕಂಪ್ಯೂಟರ್ ಲ್ಯಾಬ್ ಮತ್ತು ಸಂಯೋಜಿತ ವಿಜ್ಞಾನ ಪ್ರಯೋಗಾಲಯ, ವಿವಿಧ ಪುಸ್ತಕಗಳೊಂದಿಗೆ ಸುಸಜ್ಜಿತ ಗ್ರಂಥಾಲಯ, ಯೋಗ, ಕರಾಟೆ, ಸಂಗೀತ ಮತ್ತು ನೃತ್ಯ ಮತ್ತು ಕಲೆಯಂತಹ ಪಠ್ಯೇತರ ಚಟುವಟಿಕೆಗಳು. ಫೆಡರಲ್ ಪಬ್ಲಿಕ್ ಸ್ಕೂಲ್ ಸಿಬಿಎಸ್ಗೆ ಸಂಯೋಜಿತವಾಗಿದೆ. 13-2-323/1/1 ಅಪೋಸಿಟ್ IDS IB ಯರ್ಮರಸ್ ಕ್ಯಾಂಪ್, ರಾಯಚೂರು. ಹೆಚ್ಚಿನ ಮಾಹಿತಿಗಾಗಿ 6361966567 ಅಥವಾ 9449959786ಗೆ ಕರೆ ಮಾಡಿ. ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ರಘುನಾಥ್ ಎಸ್ ಮತ್ತು ಜಿಲ್ಲಾ ಪ್ರತಿನಿಧಿ ಸ್ಥಾನಕ್ಕೆ ನಾರಾಯಣರಾವ್ ಕುಲಕರ್ಣಿ ಇವರು ಸ್ಪರ್ಧಿಸಿದ್ದು ಏಪ್ರಿಲ್ 13ರಂದು ನಗರದ ಶಾರದಾ ವಿದ್ಯಾನಿಕೇತನ ಶಾಲೆಯಲ್ಲಿ ಮತದಾನ ನಡೆಯುತ್ತಿದ್ದು, ಮತದಾರರು ಮತ ನೀಡುವ ಮೂಲಕ ಜಯ ಗಳಿಸಲು ಬೆಂಬಲಿಸುವಂತೆ ಮಹಾಸಭಾ ಮಾಜಿ ಅಧ್ಯಕ್ಷ ಜಗನ್ನಾಥ್ ಕುಲಕರ್ಣಿ ಮನವಿ ಮಾಡಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಮತದಾನದಲ್ಲಿ ಕ್ರಮ ಸಂಖ್ಯೆ 2 ರಾಜ್ಯಾಧ್ಯಕ್ಷ ಸ್ಥಾನದ ಅಭ್ಯರ್ಥಿ ರಘುನಾಥ್ ಹಾಗೂ ಕ್ರಮ ಸಂಖ್ಯೆಯಲ್ಲಿ 1ರಲ್ಲಿ ಜಿಲ್ಲಾ ಪ್ರತಿನಿಧಿ ನಾರಾಯಣರಾವ್ ಕುಲಕರ್ಣಿ ಹೆಸರಿದ್ದು ಮತ ನೀಡುವಂತೆ ಮನವಿ ಮಾಡಿದರು. ರಘುನಾಥ್ ಇವರು ಸುದೀರ್ಘ ಅನುಭವ ಸಂಘಟನೆಯಲ್ಲಿ ತೊಡಗಿಸಿಕೊಂಡವರಾಗಿದ್ದು,
ಗೆಲುವು ಸಾಧಿಸಿದರೆ 5 ವರ್ಷದಲ್ಲಿ 100 ಕೋಟಿ ರೂಪಾಯಿ ಹಣವನ್ನು ಸಂಗ್ರಹಿಸಿ ವಿದ್ಯಾರ್ಥಿಗಳಿಗೆ ಆರ್ಥಿಕ ನೆರವು, ಸಂಕಷ್ಟದಲ್ಲಿರುವವರಿಗೆ ಆರೋಗ್ಯ ಸಹಾಯ ಸೇರಿ ಅನೇಕ ಯೋಜನೆಗಳನ್ನು ರೂಪಿಸಲು ಚಿಂತನೆ ಮಾಡಿದ್ದಾರೆ. ಎಲ್ಲ ಉಪ ಪಂಗಡಗಳಿಗೂ ಪ್ರಾತಿನಿಧ್ಯ ನೀತಿ ತ್ರಿಮತಸ್ಥರನ್ನು ಒಗ್ಗೂಡಿಸಿಕೊಂಡು ಹೋಗಲು ಉದ್ದೇಶಿಸಿದ್ದಾರೆ. ಸಮಾಜ ಜನಸಂಖ್ಯೆ ದತ್ತಾಂಶ ಗಣಕೀಕರಣ, ಜಿಲ್ಲೆ ಮತ್ತು ತಾಲೂಕು ಕೇಂದ್ರಗಳಲ್ಲಿ ಗಾಯತ್ರಿ ಭವನಗಳ ನಿರ್ಮಾಣ, ಶೈಕ್ಷಣಿಕ ಆರೋಗ್ಯ ಯೋಜನೆಗಳನ್ನು ರೂಪಿಸಲು ಉದ್ದೇಶಿಸಿದ್ದು, ಮತದಾರರು ಬೆಂಬಲಿಸುವ ಮೂಲಕ ಜಯಗಳಿಸಲು ಕಾರಣೀಕರ್ತರಾಗಬೇಕೆಂದು ಮನವಿ ಮಾಡಿದರು. ನಮ್ಮ ಬೆಂಗಳೂರಿನ ರಾಜಾಜಿನಗರದ ಭಾರತೀಯ ಜನತಾ ಪಕ್ಷದ ಮುಖಂಡರು ಹಾಗೂ ಸಂಘ ಪರಿವಾರದ ಮುಖಂಡರಾದಂಥ ಎಸ್ ರಘುನಾಥ್ ಅವರು ರಾಜ್ಯ ಅಧ್ಯಕ್ಷರ ಒಂದು ಸ್ಥಾನಕ್ಕೆ ಸ್ಪರ್ಧಿಸಿದ್ದಾರೆ. ಅದೇ ರೀತಿಯಾಗಿ ಸುಮಾರು 31 ಜಿಲ್ಲೆಗಳಲ್ಲಿ ಜಿಲ್ಲಾ ಪ್ರತಿನಿಧಿ ಸ್ಥಾನವನ್ನು ಸೃಷ್ಟಿ ಮಾಡಿ ಆ ಒಂದಕ್ಕೂ ಸಹ ಅಭ್ಯರ್ಥಿಗಳು ಸ್ಪರ್ಧೆ ಮಾಡ್ತಾ ಇದ್ದಾರೆ. ಅದರಲ್ಲಿ ನಮ್ಮ ರಾಯಚೂರು ಜಿಲ್ಲೆಯಿಂದ ನಮ್ಮ ಬಿಜೆಪಿಯ ಮುಖಂಡರು, ಸಂಘ ಪರಿವಾರದ ಹಿರಿಯರಾದಂಥ ನಮ್ಮ ನಾರಾಯಣರಾವ್ ಕುಲಕರ್ಣಿ ಅವರು ಸಹ ಸ್ಪರ್ಧೆ ಮಾಡಿದರು. ಈ ಒಂದು ಸಂದರ್ಭದಲ್ಲಿ, ಚುನಾವಣೆ ಸಂದರ್ಭದಲ್ಲಿ ರಾಜ್ಯ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ರಘುನಾಥ್ ಅವರು ತಮ್ಮ ಕೆಲವು ಸಾಧನೆಗಳನ್ನು ತಾವು ಆಯ್ಕೆಯಾದ ನಂತರ ಬ್ರಾಹ್ಮಣ ಸಮಾಜವನ್ನು ಯಾವ ದಿಕ್ಕಿನಲ್ಲಿ ತೆಗೆದುಕೊಂಡು ಹೋಗಬೇಕು, ಸಮಾಜವನ್ನು ಸದೃಢವಾಗಿ ಇರಬೇಕು, ಬೇರೆ ಸಮಾಜದೊಂದಿಗೆ ಹೊಂದಾಣಿಕೆಯಿಂದ ಮತ್ತು ಭಾರತ ದೇಶದಲ್ಲಿ ಅತ್ಯಂತ ಒಂದು ಉನ್ನತ ಸ್ಥಾನಕ್ಕೆ ಹೋಗತಕ್ಕಂಥ ಒಂದು ಸಂಘಟನೆ ಮಾಡ್ತಾರೆ ಅನ್ನೋದರಲ್ಲಿ ಯಾವ ರೀತಿಯಿಂದ ಸಂದೇಹ ಇಲ್ಲ. ವಿಶೇಷವಾಗಿ ಅವರು ಒಂದು 100 ಕೋಟಿ 3 ದಿನದ ಒಂದು ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡ್ತಾರೆ. ನಮ್ಮಲ್ಲಿ ವಿಪ್ರ ಬಾಂಧವರಲ್ಲಿ, ಶ್ರೀಮಂತ ಬ್ರಾಹ್ಮಣರಲ್ಲಿ ಸುಮಾರು ಒಂದು 10,000 ಜನರಿಂದ ಒಬ್ಬೊಬ್ಬರಿಂದ 1 ಲಕ್ಷ ಮಾಡಿ ಒಟ್ಟು ಹಣ ಒಂದು 100 ಕೋಟಿ ರೂಪಾಯಿನ ಸಂಗ್ರಹಣೆ ಮಾಡ್ತಕ್ಕಂಥ ಒಂದು ಕಾರ್ಯ ಯೋಜನೆಯನ್ನು ಇದು ಮಾಡಿದ್ದಾರೆ. ಆ ಯೋಜನೆಗೆ ನಾವು ರಾಯಚೂರು ಜಿಲ್ಲೆಯಿಂದ ಸಹಿತ ನಾವು ಒಂದು 50 ಮಂದಿ ಒಂದು 50 ಲಕ್ಷ ರೂಪಾಯಿ ಕೊಡಲಿಕ್ಕೆ ನಾವೆಲ್ಲರೂ ಸಿದ್ಧರಿದ್ದೀವಿ ರಾಯಚೂರು ಜಿಲ್ಲೆಯಲ್ಲಿ. ಆ ಒಂದು 100 ಕೋಟಿಯಲ್ಲಿ ಕರ್ನಾಟಕ ರಾಜ್ಯದ ನಮ್ಮ ಬ್ರಾಹ್ಮಣ ವಿದ್ಯಾರ್ಥಿಗೆ ಬೇಕಾದಂಥ ವಿದ್ಯಾರ್ಥಿ ಯೋಜನೆಯನ್ನು, ವಿಧವಾಶ್ವಾಸನನ್ನು ಹಾಗೂ ಅನಾರೋಗ್ಯದಿಂದ ಬರತಕ್ಕಂಥ ಎಲ್ಲ ಬಾಂಧವರಿಗೆ ಸಹಕಾರ ಮಾಡತಕ್ಕಂಥ ಹಾಗೂ ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲಿ ವಿಪ್ರ ಬಾಂಧವರಿಗೆ ಅವ್ರದೇ ಆದಂಥ ಸಮುದಾಯ ಭವನವನ್ನು ಮಾಡಲಿಕ್ಕೆ ಒಂದು ಕಾರ್ಯಯೋಜನೆಯನ್ನು ಮಾಡಿದ್ದಾರೆ. ಸರ್ಕಾರದೊಂದಿಗೆ ಮಾತನಾಡಿ ಕಣ್ವ ಪರಿಷತ್ ರಾಜ್ಯಾಧ್ಯಕ್ಷ ಕಿಶನ್ ರಾವ್ ಯಕರನಾಳ ಮಾತನಾಡಿ, ಕಣ್ವ ಪರಿಷತ್ನಿಂದ ಬ್ರಾಹ್ಮಣ ಮಹಾಸಭಾ ಚುನಾವಣೆಯಲ್ಲಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಿರುವ ರಘುನಾಥ್ ಹಾಗೂ ಜಿಲ್ಲಾ ಪ್ರತಿನಿಧಿ ಸ್ಥಾನಕ್ಕೆ ಸ್ಪರ್ಧಿಸಿರುವ ನಾರಾಯಣರಾವ್ ಕುಲಕರ್ಣಿ ಇವರಿಗೆ ಮತ ನೀಡಿ ಬೆಂಬಲಿಸುವಂತೆ ಮನವಿ ಮಾಡಿದರು. ಇನ್ನೊಬ್ಬರು ಏನಂದ್ರೆ ಲಕ್ಷ್ಮೀಕಾಂತ್ ಅಂತ ಅವರು ಹಿರಿಯ ನಿಕಟ ಪೂರ್ವ ಹಿರಿಯ ಅಧ್ಯಕ್ಷ ಉಪಾಧ್ಯಕ್ಷರು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭೆಗೆ ಅವರು ಸ್ಪರ್ಧೆಯಲ್ಲಿದ್ದರು. ಈಗೇನಂದರೆ ಅವರು ಅಖಿಲ ಕರ್ನಾಟಕ ಬ್ರಾಹ್ಮಣ ಸಭೆ ಹಿರಿಯ ನಿಕಟ ಪೂರ್ವ ಅಧ್ಯಕ್ಷರಾದಂಥ ಲಕ್ಷ್ಮೀಕಾಂತ್ ಅವರು ಈಗ ಎಸ್ ರಘುನಾಥ್ ಅವರಿಗೆ ಬೆಂಬಲ ಕೊಟ್ಟಿದ್ದಾರೆ. ಅವರಿಬ್ಬರು ಸೇರಿ ಈಗೇನಪ್ಪ ಅಂದ್ರೆ ರಘುನಾಥ್ ಅವರನ್ನು ನಾವು ಆಯ್ಕೆ ಮಾಡಲಿಕ್ಕೆ ನಿರ್ಣಯ ತಗೊಂಡಿದ್ವಿ. ಆ ಪ್ರಕಾರ ಎಲ್ಲ ಕಡೆ ಅವರು ಎಲ್ಲ ಜಿಲ್ಲೆಗಳಲ್ಲಿ ಸುತ್ತಿದ್ದಾರೆ. ನಾನು ಈಗ ಈ ಕಲ್ಯಾಣ ಕರ್ನಾಟಕಕ್ಕೆ ಉಸ್ತುವಾರಿಯನ್ನು ಕೊಟ್ಟಿರೋದ್ರಿಂದ ಈ 7 ಜಿಲ್ಲೆಗಳಲ್ಲಿ ನಾನು ಪ್ರವಾಸ ಮಾಡಿ ರಘುನಾಥ್ ಅವರ ಪರವಾಗಿ ನಾವು ರಘುನಾಥ್ ಅವರ ಪರವಾಗಿ ನಾವು ಬೆಂಬಲ ಸೂಚಿಸಲಿಕ್ಕೆ ಎಲ್ಲ ಕಡೆ ಪ್ರವಾಸ ಮಾಡಿದರೆ ಒಳ್ಳೆಯ ಬೆಂಬಲ ಕಂಡು ಬಂದಿದೆ. ಇಲ್ಲಿ ರಾಯಚೂರಿನಲ್ಲಿ ಜಿಲ್ಲಾ ಪ್ರತಿನಿಧಿ ಸ್ಥಾನಕ್ಕೆ ನಾರಾಯಣರಾವ್ ಕುಲಕರ್ಣಿ ಅವರು ನಿಂತಿದ್ದಾರೆ. ಅವ್ರದ್ದು ಮತಪತ್ರದಾಗ ಅವ್ರದ್ದು ಕ್ರಮ ಸಂಖ್ಯೆ 1ಕ್ಕೆ ಇರ್ತದೆ. ಸ್ಟೇಟ್ನಿಂದ ರಘುನಾಥ್ ಅವ್ರದ್ದು ಮತಪತ್ರ ಸಂಖ್ಯೆ 2ರಲ್ಲಿ, ಮತಪತ್ರದಲ್ಲಿ ಕ್ರಮ ಸಂಖ್ಯೆ 2ರಲ್ಲಿ ಇರ್ತದೆ. ನಾವು ಸ್ಟೇಟಿಗೆ ರಘುನಾಥ್ ಅವ್ರನ್ನ ಮತ್ತು ಈ ರಾಯಚೂರು ಜಿಲ್ಲೆಗೆ ನಾರಾಯಣರವ್ರನ್ನ ನಾವು ಆಯ್ಕೆ ಮಾಡಬೇಕಂತ ತೀರ್ಮಾನ ತಗೊಂಡು ಈ ಕೆಲಸ ನಾವು ಆ ಚುನಾವಣಾ ಪ್ರಚಾರದಲ್ಲಿ ಕಣ್ವ ಮತಸ್ಥರು ಚುನಾವಣೆಯಲ್ಲಿ ಮತದಾನ ನೀಡಬೇಕೆಂದರು. ಜಿಲ್ಲಾ ಪ್ರತಿನಿಧಿ ಸ್ಥಾನ ಅಭ್ಯರ್ಥಿ ನಾರಾಯಣರಾವ್ ಕುಲಕರ್ಣಿ ಮಾತನಾಡಿ, ಸಮಾಜದ ಹಿರಿಯರ ಮಾರ್ಗದರ್ಶನದಲ್ಲಿ ಸಮಾಜ ಸಂಘಟನೆ ಸೇವೆ ಸಲ್ಲಿಸಲು ಮತ ನೀಡುವಂತೆ ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಗೋವಿಂದ್ ರಾವ್, ಪ್ರಸನ್ನ ಅಲ್ಲಂಪಲ್ಲಿ, ಗೋಪಾಲಕೃಷ್ಣ ತಟ್ಟಿ, ರಮೇಶಾಚಾರ್ಯ ಬಾದರ್ರಿ, ಕೃಷ್ಣರಾವ್ ತಿಂತಿಡಿ, ಮುರಳೀಧರ್ ಇದ್ದರು. ನಗರದ ಮಹಾತ್ಮ ಗಾಂಧಿ ಕ್ರೀಡಾಂಗಣದಲ್ಲಿ ನೂತನವಾಗಿ ನಿರ್ಮಿಸಲಾಗಿರುವ ಟೇಬಲ್ ಟೆನ್ನಿಸ್ ಕೋರ್ಟ್ ಅನ್ನು ಜಿಲ್ಲಾ ಉಸ್ತುವಾರಿ ಹಾಗೂ ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಶರಣ ಪ್ರಕಾಶ್ ಪಾಟೀಲ್ ಟೆನ್ನಿಸ್ ಆಡುವ ಮೂಲಕ ಚಾಲನೆ ನೀಡಿದರು.
ನೂತನ ಕಟ್ಟಡವನ್ನು ಉದ್ಘಾಟಿಸಿದ ಅವರು ಕ್ರೀಡಾಸಕ್ತರು ಸರ್ಕಾರ ಸೌಲಭ್ಯಗಳ ಸದುಪಯೋಗ ಪಡೆಯಬೇಕೆಂದರು. 2023-24ನೇ ಸಾಲಿನ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಯಿಂದ 50 ಲಕ್ಷ ರೂಪಾಯಿ ಅನುದಾನದಲ್ಲಿ ಕಟ್ಟಡ ನಿರ್ಮಿಸಲಾಗಿದೆ. ಯಾರು ಹಣ ಬರ್ತಾರೆ ಸರ್? ಹಣ ಈ ಸಂದರ್ಭದಲ್ಲಿ ಸಣ್ಣ ನೀರಾವರಿ ಸಚಿವ ಎನ್ಎಸ್ ಬೋಸರಾಜ್, ಡಾಕ್ಟರ್ ಶಿವರಾಜ್ ಪಾಟೀಲ್, ಸಂಸದ ಜಿ ಕುಮಾರ್ ನಾಯಕ್, ಎ ವಸಂತ್ ಕುಮಾರ್, ಮಹಾನಗರ ಪಾಲಿಕೆ ಮಹಾಪೌರರಾದ ನರಸಮ್ಮಲು ಮಾಡಗಿರಿ, ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಕೃಷ್ಣ ಶಾವಂತಗೇರ, ನ್ಯಾಯವಾದಿ ಎನ್ ಶಿವಶಂಕರ್, ಯುವಜನ ಸೇವಾ ಕ್ರೀಡಾ ಇಲಾಖೆಯ ಮುಖ್ಯ ಕಾರ್ಯದರ್ಶಿ ರಣದೀಪ್, ಕ್ರೀಡಾ ಇಲಾಖೆ ಆಯುಕ್ತ ಚೇತನ್, ಕೆಕೆಆರ್ಡಿಬಿ ಕಾರ್ಯದರ್ಶಿ ಎಂ ಸುಂದರೇಶ್, ಜಿಲ್ಲಾಧಿಕಾರಿ ನಿತೀಶ್, ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ರಾಹುಲ್ ತುಕಾರಾಂ ಪಾಂಡ್ವೆ, ಎಸ್ಪಿ ಪುಟ್ಟಮಾದಯ್ಯ, ಪಾಲಿಕೆ ಆಯುಕ್ತ ಜುಬೀನ್ ಮಹೋಪಾತ್ರ, ಜಿಲ್ಲಾ ಪಂಚಾಯಿತಿ ಉಪ ಕಾರ್ಯದರ್ಶಿ ಶಶಿಕಾಂತ್ ಶಿವಪುರೆ, ಕ್ರೀಡಾ ಇಲಾಖೆ ಸಹಾಯಕ ನಿರ್ದೇಶಕ ವೀರೇಶ್ ನಾಯಕ್ ಇದ್ದರು. ಅಖಿಲ ಭಾರತ ಬ್ರಾಹ್ಮಣ ಮಹಾಸಭಾ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಭಾನು ಪ್ರಕಾಶ್ ಮತ್ತು ಜಿಲ್ಲಾ ಪ್ರತಿನಿಧಿ ಸ್ಥಾನಕ್ಕೆ ರಮೇಶ್ ಕುಲಕರ್ಣಿ ಸ್ಪರ್ಧಿಸಿದ್ದು, ಸಮಾಜ ಬಾಂಧವರು ಮತ ನೀಡುವ ಮೂಲಕ ಗೆಲ್ಲಿಸಬೇಕೆಂದು ಸಮಾಜ ಮುಖಂಡ ಡಿಕೆ ಮುರಳೀಧರ್ ಮನವಿ ಮಾಡಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಿರುವ ಭಾನು ಪ್ರಕಾಶ್ ಇವರಿಗೆ ಹಿರಿಯ ನ್ಯಾಯವಾದಿಯಾಗಿರುವ ಹಾರ್ನಳ್ಳಿ ಅಶೋಕ್ ಇವರು ಬೆಂಬಲಿಸಿದ್ದಾರೆ. ಸಮಾಜದ ಸಂಘಟನೆ ಬೆಳವಣಿಗೆ ನಿರಂತರ ತೊಡಗಿಸಿಕೊಂಡಿರುವ ಭಾನು ಪ್ರಕಾಶ್ ಇವರಿಗೆ ಮತ ನೀಡಬೇಕೆಂದು ಮನವಿ ಮಾಡಿದರು. ಅದೇ ರೀತಿ ಯುವ ಮುಖಂಡ ರಮೇಶ್ ಕುಲಕರ್ಣಿ ಇವರು ಜಿಲ್ಲಾ ಪ್ರತಿನಿಧಿ ಸ್ಥಾನಕ್ಕೆ ಸ್ಪರ್ಧಿಸಿದ್ದು, ಅವಕಾಶ ನೀಡಲು ಬೆಂಬಲಿಸುವಂತೆ ಮನವಿ ಮಾಡಿದರು. ಪ್ರತಿನಿಧಿಯಾಗಿ ರಮೇಶ್ ಕುಲಕರ್ಣಿ ಅವರು ಸ್ಪರ್ಧಿಸಿದ್ದಾರೆ. ನಮ್ಮ ರಾಜ್ಯಾಧ್ಯಕ್ಷರು ಭಾನು ಪ್ರಕಾಶ್ ಅವರು 30 ವರ್ಷದ ಅನುಭವ ಇದೆ ಮತ್ತು ಅವರಿಗೆ ಅಶೋಕ್ ಅವರ ಬೆಂಬಲವಿದೆ. ಆನಂತರ 3 ವರ್ಷದಿಂದ ಅವರು ಉಪಾಧ್ಯಕ್ಷರಾಗಿ ಈ ಕಾರ್ಯನಿರ್ವಹಿಸಿದ್ದಾರೆ. ಅವರಿಗೆ ಎಲ್ಲ ಥರದ ಅನುಭವವಿದೆ ಮತ್ತು ಸಂಪ್ರದಾಯ ಕುಟುಂಬದಿಂದ ಬಂದಂಥವರು, ಪುರೋಹಿತ ಕುಟುಂಬದಿಂದ ಬಂದಂಥವರು, ನಮ್ಮ ಸಮಾಜದ ಬಗ್ಗೆ ಕಳಕಳಿರುವಂಥವರು ಅಂಥ ವ್ಯಕ್ತಿಗೆ ಈಗಾಗಲೇ ರಾಜ್ಯಾದ್ಯಂತ ಅವರಿಗೆ ಬೆಂಬಲ ಸಿಕ್ಕಿದೆ. ನಮ್ಮ ರಾಯಚೂರಿನಲ್ಲಿ ಸಹಿತ ನಾವು ಎಲ್ಲ ತಾಲೂಕಿನಲ್ಲಿ ಭೇಟಿಯಾದಾಗ ಎಲ್ಲ ತಾಲೂಕಿನಲ್ಲಿ ಸಹಿತ ನಮ್ಮ ಅಶೋಕ ಹನ್ನೆರಡು ಬೆಂಬಲಿತ ಭಾನು ಪ್ರಕಾಶ್ ಅವರಿಗೆ ಮತ್ತು ನೀಡ್ತೀವಿ ಅಂತ ಹೇಳಿದ್ದಾರೆ. ಜೊತೆಗೆ ನಮ್ಮ ಜಿಲ್ಲಾ ಪ್ರತಿನಿಧಿ ಯುವಕ ಮತ್ತು ಹುಮ್ಮಸದಿಂದ ಒಟ್ಟಿನಿಂದ ಕೆಲಸ ಮಾಡುವಂಥ ವ್ಯಕ್ತಿ. ಅಂಥ ವ್ಯಕ್ತಿಗೆ ನಾವೆಲ್ಲ ಹಿರಿಯರೆಲ್ಲ ಬೆಂಬಲವಾಗಿ ನಿಂತಿದ್ದೀವಿ. ಆ ವ್ಯಕ್ತಿ ಸಹಿತ ತಾವೆಲ್ಲರೂ ಮತ ನೀಡಬೇಕಂತ ನಮ್ಮ ಸಮಾಜದವರಿಗೆ ತಮ್ಮ ಮುಖಾಂತರ ಕೇಳ್ಕೊಳ್ತೀವಿ. ನಂತರ ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ನಮ್ಮದೊಂದು ಏನಿದೆ ಅಂದರೆ ಉದ್ದೇಶಗಳಿವೆ. ರಾಯಚೂರು ಜಿಲ್ಲೆಯಲ್ಲಿ ನಮ್ಮದೊಂದು ಗಾಯತ್ರಿ ಭವನ ಈ ವರ್ಷದಲ್ಲೇ ಮುಕ್ತಾಯಗೊಳಿಸಬೇಕೆಂಬ ಒಂದು ಇಚ್ಛೆ ಇದೆ. ನಂತರ ನಾವು ಈಗಾಗಲೇ ಪ್ರತಿಭಾ ಪುರಸ್ಕಾರ ವಿದ್ಯಾರ್ಥಿ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀವಿ. ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಬರೀ ಸರ್ಟಿಫಿಕೇಟ್ ಕೊಡದೆ ಅವರಿಗೆ ಬೆಳ್ಳಿ ಪದಕವನ್ನು ಕೊಡ್ತಾ ಸಾಕಳಿಸ್ತಾ ಇದ್ದೀವಿ. ಜೊತೆಗೆ ನಾವು ಈ ವಿದ್ಯಾನಿಧಿ ಅಂತೇಳಿ ಆರ್ಥಿಕವಾಗಿ ಹಿಂದುಳಿದಂಥ ವಿದ್ಯಾರ್ಥಿಗಳಿಗೆ. ಜಿಲ್ಲಾ ಪ್ರತಿನಿಧಿ ಸ್ಪರ್ಧಿ ರಮೇಶ್ ಕುಲಕರ್ಣಿ ಮಾತನಾಡಿ, ಹಿರಿಯರ ಮಾರ್ಗದರ್ಶನದಲ್ಲಿ ಮಹಾಸಭಾ ಚಟುವಟಿಕೆ ನಡೆಸಲು ಮತ ನೀಡುವ ಮೂಲಕ ಬೆಂಬಲಿಸುವಂತೆ ಮನವಿ ಮಾಡಿದರು. ಮಹಾಸಭಾದ ಚುನಾವಣೆ ಅಂಗವಾಗಿ ಜಿಲ್ಲಾ ಪ್ರತಿನಿಧಿ ಸ್ಥಾನಕ್ಕೆ ನಾನು ನಿಂತಿದ್ದೇನೆ. ಅದೇ ರೀತಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ನಮ್ಮ ಗುರುಗಳಾದಂಥ ವೇದ ಶ್ರೀ ಭಾನು ಪ್ರಕಾಶ್ ಅವರು ನಿಂತಿದ್ದಾರೆ. ಇದೆಲ್ಲ ಒಂದು ಮಾಧ್ಯಮದ ಮುಖಾಂತರ ನಮಗೆಲ್ಲ ಒಂದು ಅವಕಾಶ ಮಾಡಿಕೊಟ್ಟು
ಮಾಡಿ ಈಗ ಸರ್ ಒಂದು ಯುವಕರಿಗೆ ಒಂದು ಅವಕಾಶ ಮಾಡಿಕೊಡ್ತಾರೆ. ಇರೋದಿಲ್ಲ ನಮ್ಮ ಮುರುಗೇಂದ್ರನವರು, ಆನಂದ್ ಅವರೆಲ್ಲ ಕೊಟ್ಟಿದ್ದಾರೆ, ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಅವರೆಲ್ಲ ಮಾರ್ಗದರ್ಶನ ಮೇಲೆ ನಾವು ಮುಂದೆ ಯುವಕರು ನಮ್ಮ ಸಮಾಜಕ್ಕೆ ಒಂದು ಅವಕಾಶ ಮಾಡಿಕೊಡೋದು ಹೇಳ್ತೇನೆ. ಸಮಾಜದ ಸೇವೆ ಮಾಡೋದು ನಿಮ್ಮೆಲ್ಲ ಮಾಧ್ಯಮ ಮುಖಾಂತರ ಒಂದು ಸೇವೆ ಮಾಡಲಿಕ್ಕೆ ಒಂದು ನೀವೆಲ್ಲ ಇದು ಮಾಡಬೇಕಂತ ಧನ್ಯವಾದ. ಈ ಸಂದರ್ಭದಲ್ಲಿ ಡಾಕ್ಟರ್ ಆನಂದ್ ಫಡ್ನೀಸ್, ಪ್ರಾಣೇಶ್ ಮುತಾಲಿಕ್, ರಾಮರಾವ್ ಗಣೇಕರ್, ರಾಘವೇಂದ್ರ ಚೂಡಾಮಣಿ, ಡಾಕ್ಟರ್ ರವಿ ಮುಜಂದಾರ್, ಪ್ರಹ್ಲಾದ್ ರಾವ್ ಕಲ್ಮಲ, ವಿಜಯರಾವ್ ಇನ್ನಿತರರು ಇದ್ದರು. ತಾಲೂಕಿನ ಕುರುವಾಪುರ ಶ್ರೀ ದತ್ತಾತ್ರೇಯ ದೇವಸ್ಥಾನದಲ್ಲಿ ದವನದ ಹುಣ್ಣಿಮೆ ಅಂಗವಾಗಿ ವಿಶೇಷ ಪೂಜೆ ಮತ್ತು ಅನ್ನ ಸಂತರ್ಪಣೆ ಕಾರ್ಯಕ್ರಮಗಳು ಶ್ರದ್ಧಾ ಭಕ್ತಿಯಿಂದ ನೆರವೇರಿತು. ನಾಗಾರ್ಜುನ್ ರೆಡ್ಡಿ ನೇತೃತ್ವದಲ್ಲಿ ಬೆಳಗ್ಗೆಯಿಂದ ವಿಶೇಷ ಪೂಜೆ ಕಾರ್ಯಕ್ರಮಗಳು ನಡೆದವು. ಗ್ರಾಮದಲ್ಲಿ ಮೆರವಣಿಗೆ ನಡೆಸಿ ನಂತರ ದೇವಸ್ಥಾನದಲ್ಲಿ ಪೂಜಾ ಕಾರ್ಯಕ್ರಮಗಳು ನಡೆಸಲಾಯಿತು. ರಾಜ್ಯ ಸೇರಿದಂತೆ ವಿವಿಧ ರಾಜ್ಯ ಜಿಲ್ಲೆಗಳಿಂದ ಆಗಮಿಸಿದ ಭಕ್ತಾದಿಗಳು ಭಾಗಿಯಾದರು. ನಾಗಾರ್ಜುನ್ ರೆಡ್ಡಿ, ಹನುಮೇಶ್, ಅಮನ್ ಸೇರಿದಂತೆ ಅನೇಕ ಗಣ್ಯರು ಭಕ್ತರು ಭಾಗವಹಿಸಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಜಿಲ್ಲೆಯಲ್ಲಿ ಕುಡಿಯುವ ನೀರಿನ ಸಮಸ್ಯೆಯಾಗದಂತೆ ನಿಗಾ ವಹಿಸಿ. ಮಳೆಯಿಂದ ಹಾನಿಗೊಳಗಾದ ರೈತರ ಬೆಳೆ ಸಮೀಕ್ಷೆ ಮಾಡಿ. ಉಸ್ತುವಾರಿ ಸಚಿವ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಸೂಚನೆ. ಕೇಂದ್ರದಿಂದ ತಾರತಮ್ಯ ನೀತಿ. ಜೆಡಿಎಸ್ಗೆ ಅಧಿಕಾರ ಇದ್ದಾಗ ಕಾಂಗ್ರೆಸ್ ಬೇಕು, ಈಗ ಬೇಡವಾಗಿದೆ. ಶರಣಪ್ರಕಾಶ್ ಪಾಟೀಲ್ ವ್ಯಂಗ್ಯ. ಲೊಕೇಶನ್ ಟ್ರಾಪ್ ದೂರು ನೀಡಿದರೂ ಕ್ರಮವಾಗಲ್ಲ. ಡಾಕ್ಟರ್ ಶಿವರಾಜ್ ಪಾಟೀಲ್. ಪರಿಶಿಷ್ಟ ಜಾತಿಗಳ ಒಳ ಮೀಸಲು ಕಾಂಗ್ರೆಸ್ ಸರ್ಕಾರದಿಂದ ಸುಪ್ರೀಂ ಕೋರ್ಟ್ ಸೂಚನೆ ಉಲ್ಲಂಘನೆ. ಉಚ್ಚ ನ್ಯಾಯಾಲಯದಿಂದ ನೋಟಿಸ್. ಮಹೇಂದ್ರ ಮಿತ್ರ. ಏಪ್ರಿಲ್ 13ರಂದು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಚುನಾವಣೆ. ರಘುನಾಥ್ ನಾರಾಯಣರಾವ್ ಕುಲಕರ್ಣಿ ಬೆಂಬಲಿಸಲು ಜಗನ್ನಾಥ್ ಕುಲಕರ್ಣಿ ಮನವಿ. ಜಿಲ್ಲಾ ಕ್ರೀಡಾಂಗಣದಲ್ಲಿ ಟೇಬಲ್ ಟೆನ್ನಿಸ್ ಕ್ರೀಡಾಂಗಣ ಉದ್ಘಾಟನೆ. ಟೆನ್ನಿಸ್ ಆಡಿದ ಸಚಿವ ಶಾಸಕರುಗಳು. ಏಪ್ರಿಲ್ 13ರಂದು ಬ್ರಾಹ್ಮಣ ಮಹಾಸಭಾ ಚುನಾವಣೆ. ಭಾನು ಪ್ರಕಾಶ್, ರಮೇಶ್ ಕುಲಕರ್ಣಿಗೆ ಮತ ನೀಡಲು ಡಿಕೆ ಮುರಳೀಧರ್ ಮನವಿ. ಕುರುವಾಪುರ ಶ್ರೀ ದತ್ತಾತ್ರೇಯ ವಿಶೇಷ ಪೂಜೆ, ಅನ್ನ ಸಂತರ್ಪಣೆ. ಇಲ್ಲಿಗೆ ವಾರ್ತೆಗಳ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.